ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ದಿನ. ವಿಶೇಷವಾದ ಅತಿಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಮೊದಲು ಸ್ವಾಗತವನ್ನು ಹೇಳೋಣ. ನಂದಕುಮಾರ್ ಸರ್, ಆತ್ಮೀಯವಾದಂತಹ ಸ್ವಾಗತ. ಧೀರಜ್ ನಂದ ಅವರೇ, ನಿಮಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಪೋಸ್ಟರಲ್ಲಿ ಹಾಕಿದ್ದೆ, ಅಯನ ಜಲಕನ್ಯೆಯ ರೂಪದಲ್ಲಿ ಬರ್ತಾ ಇದ್ದಾಳೆ ಅಂತ. ಜಲಕನ್ಯೆ ಯಾಕೆ ಅಂತ ಹೇಳಿದ್ರೆ, ಇಬ್ಬರು ಜಲಪುರುಷರು ನೀರಿನ ಬಗ್ಗೆ, ನೀರಿನ ಆಳದ ಬಗ್ಗೆ ನಮಗಿವತ್ತು ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಇಲ್ಲಿಟ್ಟಿರುವಂತಹ ಸಾಮಾನುಗಳನ್ನು ನೋಡಿದ್ರೆ ಈಗಾಗಲೇ ಗೊತ್ತಾಗಬಹುದು ಯಾವ ವಿಷಯದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಂತ. ಹೌದು, ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ತೀರಾ ಅಪರೂಪದ, ಅಂದರೆ ನಮ್ಮ ದಕ್ಷಿಣ ಭಾರತದವರಿಗೆ ತುಂಬ ಅಪರೂಪ ಅನಿಸುವಂತಹ ಒಂದು ವಿಶೇಷವಾದಂತಹ ಒಂದು ಸ್ಪೋರ್ಟ್ ಅಂತಲೇ ಹೇಳ್ಬೋದು. ಆ ಕುರಿತು ಇವತ್ತು ಮಾತಾಡ್ತಾ ಇದ್ದೀವಿ. ಅವುಗಳನ್ನು ನೋಡಿದಾಗ ಅನಿಸುತ್ತೆ ಯಾವುದೋ ಒಂದು ಸಿಲಿಂಡರ್ ಇದೆ, ಹಿಂದೆಗಡೆ ಕ್ಯಾಮ್ರಾ ಇದೆ, ಆ ಎಲ್ಲವನ್ನು ಯಾವುದಕ್ಕೆ ಬಳಸ್ತಾರೆ, ಹೇಗಿದೆ ಅದರ ಪ್ರಪಂಚ ಅನ್ನೋವಂಥದ್ದನ್ನೆಲ್ಲ ಕೇಳೋಣ. ಧೀರಜ್ ನಂದ ಅವರಿಂದಾನೇ ಕೇಳೋಣ. ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ನಮ್ಗೆ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಈಗಾಗಲೇ ಹೇಳ್ದಂಗೆ ಇದೊಂದು ಅಂಡರ್ ವಾಟರ್ ಫೋಟೋಗ್ರಫಿ ಇಲ್ಲ ಸ್ಕ್ಯೂಬಾ ಡೈವಿಂಗ್ ತುಂಬ ಕಡಿಮೆ ಜನ ಮಾಡ್ತಿದ್ರು ಮುಂಚೆ, ಬಟ್ ಇವಾಗ ಜಾಸ್ತಿ ಜನ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲರಿಗೂ ತುಂಬ ಅರಿವು ಮೂಡಿಸಿದೆ. ಮೊದಲನೇದಾಗಿ ಹೇಳಬೇಕಂದ್ರೆ, ನಾವು ನಮ್ಮ ಅಪ್ಪ ಅಮ್ಮ ಆ್ಯಂಡ್ ಅಣ್ಣ ಎಲ್ಲರಿಂದ ಸಪೋರ್ಟ್ ಸಿಕ್ಕಿದ್ದಕ್ಕೆ ಇದು ಸ್ಟಾರ್ಟ್ ಮಾಡೋಕ್ಕಾಗಿದ್ದು. ಫಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಿದ್ವಿ. ಇದಾದಮೇಲೆ ಎಲ್ಲರಿಗೂ ಸ್ವಿಮ್ಮಿಂಗ್ ಮತ್ತು ವಾಟರ್ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ಡಿಸ್ಕವರಿ, ಬೇರೆ ಬೇರೆ ಚಾನಲಲ್ಲೆಲ್ಲ ಈ ಥರ ಅಂಡರ್ ವಾಟರ್ ವೀಡಿಯೋಸ್ ಆಗಲಿ ಆ್ಯಂಡ್ ಈ ಥರ ಡೈವಿಂಗ್ ಮಾಡೋದನ್ನೆಲ್ಲ ನೋಡಿದಾಗ ನಮಗೂ ಈ ಥರ ಮಾಡಬೇಕನ್ನಿಸ್ತು. ಹಂಗಾಗಿ ಸ್ಕ್ಯೂಬಾ ಡೈವಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಅದೊಂದು ಬೇರೆ ಜಗತ್ತಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಒಳಗೆ ಹೋಗಿದ ತಕ್ಷಣ ಯಾವತ್ತೂ ನೋಡ್ದಲೇ ಇರೋ ಕಲರ್ಸ್ ಆಗಲಿ, ಮೀನು ಎಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಿದ್ದು. ಸೊ ಅದೊಂದು ಬೇರೆ ಜಗತ್ತಂತಲೇ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನ ತನಕ. ಲೈಕ್ ಎಲ್ಲೋ ವಾಪಸ್ ಹೋಗ್ಬೇಕು ಅಥವಾ ನಿಲ್ಲಿಸ್ಬೇಕು ಯಾವತ್ತೂ ಅನಿಸಿಲ್ಲ. ಆ್ಯಂಡ್ ಒಂದೊಂದು ಸಲ ಡೈವ್ ಮಾಡಿದಾಗ ಹೊಸ ಜಾಗಕ್ಕೆ ಹೋದಾಗ ಬೇರೆ ಬೇರೆ ಅನುಭವ ಸಿಗುತ್ತೆ. ಸೊ ಹಂಗಾಗಿ ಇದೊಂಥರ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ ಥರ ಹೇಳ್ಬೋದು. ಅವರು ತಮ್ಮ ಅನುಭವವನ್ನು ಹೇಳಿಕೊಂಡ್ರು. ಅಂಡರ್ ವಾಟರ್ ಫೋಟೋಗ್ರಫಿ ಮತ್ತು ಸ್ಕೂಬಾ ಡೈವಿಂಗ್ ಅಂತ ಹೇಳಿ ಎರಡು ಪದಗಳ ಪರಿಕಲ್ಪನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ನಂದಕುಮಾರ್ ಸರ್ ಅವರಿಂದ ತಿಳ್ಕೊಳ್ಳೋಣ, ಸ್ಕೂಬಾ ಡೈವಿಂಗ್ ಅಂದ್ರೇನು, ಅಂಡರ್ ವಾಟರ್ ಫೋಟೋಗ್ರಫಿ ಹೇಗಿರುತ್ತೆ ಅನ್ನೋವಂಥದ್ದನ್ನು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನನ್ನು ಇಲ್ಲಿ ಕೂತು ನನ್ನ ಒಂದು ಸ್ಕೂಬಾ ಡೈವಿಂಗ್ ಅಥವಾ ಅಂಡರ್ ವಾಟರ್ ಫೋಟೋಗ್ರಫಿ ಈ ಒಂದು ಅದ್ಭುತವಾದ ಪರಿಕಲ್ಪನೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅರ್ಚನಾ ಮೇಡಮ್ಗೆ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಅಂತಲೇ ನಾನು ಶುರು ಮಾಡಿದ್ದು. ನಂದು ಏನೇ ಒಂದು ಪ್ಯಾಷನ್ನೇ ಆಗಲಿ ಏನೇ ಆಗಲಿ, ನಾನು ಸುಮಾರು 2010 ನಾನು ಈ ಕೆಲಸ ಸಾಕಾಯಿತು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದ್ಕೊಂಡ ತಕ್ಷಣ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ನೀರು. ನಾನು ಸಮುದ್ರದಲ್ಲೇ ಬೀಚ್ಗಳಲ್ಲಿ ಓಡಾಡಬೇಕು, ಸಮುದ್ರ ತಳದಲ್ಲಿ ಓಡಾಡಬೇಕು. ಸೊ ಸಮುದ್ರಕ್ಕೆ ಸಂಬಂಧಪಟ್ಟಂಗೆ ಏನಾಗಬೇಕು ಅಂದಾಗ ಆವಾಗ ನಾನು ಸಡನ್ನಾಗಿ ಒಂದು ಸಲ ಡೆಕ್ಕನ್ ಹೆರಾಲ್ಡ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಸ್ಕೂಬಾ ಡೈವಿಂಗ್ ಕೋರ್ಸ್ಗೆ ಬೆಂಗಳೂರಲ್ಲೇ ಟ್ರೈನಿಂಗ್ ಕೊಡ್ತಾರೆ ಅಂತ. ಸೊ ಅವತ್ತು ಸ್ಟಾರ್ಟ್ ಆದ ಒಂದು ಪಯಣ ಇಲ್ಲಿವರೆಗೂ ಬಂದಿದೆ. ನನ್ನ ಒಂದು ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂದರೆ, ನಾನು ಉಸಿರಿರೋವರೆಗೂ ಈ ಪಯಣ ನಡೀತಾನೆ ಇರುತ್ತೆ. ನಾನು ಇದ್ರವರೆಗೂ ಒಂದು 14 ದೇಶಗಳಲ್ಲಿ ಒಂದು ಸುಮಾರು 40-45 ಡೆಸ್ಟಿನೇಷನ್ಗಳಿಗೆ ಹೋಗಿದ್ದೀನಿ ಸ್ಕೂಬಾ ಡೈವಿಂಗ್ಗೆ ಅಂತ. ಒಂದು 850ರಿಂದ ಹಿಡಿದು 850 ಅರೌಂಡ್ ಸ್ಕೂಬಾ ಡೈವಿಂಗ್ ಮಾಡಿರ್ಬೋದು. ಫೋಟೋಗ್ರಾಫಿನಲ್ಲಿ ನಾನು ಈಗೀಗ ಇನ್ನೂ ಹೇಳಬೇಕು ಅಂತಂದರೆ, ಫೋಟೋಗ್ರಾಫಿನಲ್ಲಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾನು ಇನ್ನೂ LKG UKG ಕೂಸು ಅಂತಲೇ ಹೇಳಬೇಕು. ನೀರಿನಲ್ಲಿ ಏನು ಅಂಡರ್ ವಾಟರ್ ಫೋಟೋಗ್ರಫಿ ಅಂತಾರೆ, ಅದರಲ್ಲಿ ಇನ್ನೂ ಕಲಿಯೋದು ತುಂಬ ಇದೆ. ಕಲಿಸೋ ಗುರುಗಳು ಸುಮಾರು ಜನ ದೂರದಲ್ಲಿದ್ದಾರೆ, ಅವರಿಂದ ಹೋಗಿ ಕಲಿಯೋದು ಎಲ್ಲ ತುಂಬ ಇದೆ. ಸೊ ಇನ್ನೂ
ಹತ್ತತ್ರ ನಾನು 40 ಡೆಸ್ಟಿನೇಷನ್ ನೋಡಿದ್ದೀನಿ. 142 ಡೆಸ್ಟಿನೇಷನ್ ನನ್ನ ಲಿಸ್ಟಲ್ಲಿದೆ. ಸೊ ಇನ್ನೂ 102 ಡೆಸ್ಟಿನೇಷನ್ ಮಿನಿಮಮ್ ನಾನು ನೋಡಬೇಕು. ಸೊ ಅಷ್ಟಾದ ಮೇಲೆ ನೆಕ್ಸ್ಟ್ ಏನು ಅಂತಂದಾಗುತ್ತೆ. ಆ್ಯಕ್ಚುಲಿ ನಾನು ಸ್ಕೂಬಾ ಡೈವಿಂಗಿಗೆ ಬಂದಾಗ ಕ್ಯಾಮ್ರಾ ಇರಲಿಲ್ಲ ಕೈಯಲ್ಲಿ. ಸೊ ಆಗ ನಾನು ಫಸ್ಟು ಸ್ಕೂಬಾ ಡೈವಿಂಗ್ ಕಲ್ತ್ಕೊಂಡೆ. ನಾನು ದೊಡ್ಡವನ್ನು ಕರ್ಕೊಂಡೋದೆ, ನಾವಿಬ್ಬರು ಸ್ಕೂಬಾ ಡೈವಿಂಗ್ ಮಾಡಿದ್ವಿ. ಆಮೇಲೆ ಮಾಲ್ಡೀವ್ಸ್ನಲ್ಲಿ ನಾವು ಇನ್ನೊಂದು ಹೋದಾಗ ಅಲ್ಲಿ ಒಂದು ಶಿಪ್ಪಲ್ಲೇ ಟ್ರಿಪ್ ಹೋದಾಗ ಅಲ್ಲಿ ಅನ್ನಿಸ್ತು ಜನಗಳಿಗೆ, ನಾನು ಈಚೆ ಬಂದು ಏನೇ ಹೇಳಿದ್ರು ಅದನ್ನು ಡಿಸ್ಕವರಿಲಿ ಏನು ನೋಡ್ತಾರೆ ಅದನ್ನು ನಾವು ಕಣ್ಣಾರೆ ನೋಡಿದ್ವಿ ಅಂದರೆ ನಂಬಲಿಲ್ಲ ಅಂತಲ್ಲ, ಅದು ನಿಜವಾಗ್ಲೂ ಹಾಗಿರುತ್ತಾ ಅನ್ನೋ ಒಂದು ಅವರ ಉತ್ಸುಕತೆ ನೋಡಿ ನನಗೆ ಅದನ್ನು ನಾ ಏನೇ ಮಾಡಿದ್ರು ಅದನ್ನು ರೆಕಾರ್ಡಿಂಗ್ ಮಾಡಲೇಬೇಕು, ಜನರಿಗೆ ತೋರಿಸ್ಬೇಕು, ಕಲಿಬೇಕು, ಕಲಿಸ್ಬೇಕು, ಜೊತೆಗೆ ಒಳ್ಳೇದು ಮಾಡಬೇಕು, ಕನ್ಸರ್ವೇಷನ್ ಅಂತ ಏನು ಹೇಳ್ತೀವಿ. ಅಂದಾಗ ಕ್ಯಾಮ್ರಾ ನನಗೆ ಫಸ್ಟ್ ಬಂತು. ಈಗ ಕ್ಯಾಮ್ರಾ ಹೇಗಾಗ್ಬಿಟ್ಟಿದೆ, ನಾನು ನೀರಲ್ಲಿ ಇಳಿಬೇಕು ಅಂದರೆ ಕ್ಯಾಮ್ರಾ ಇರಲೇಬೇಕು. ಕ್ಯಾಮ್ರಾ ಇಲ್ಲದೆ ನಾನು 850 ಡೈವಲ್ಲಿ ಅಬ್ಬಬ್ಬಾ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 30-40 ಡೈವ್ ಕ್ಯಾಮ್ರಾ ಇರಲಿಲ್ಲ. ಆಮೇಲೆ ಒಂದು 800 ಡೈವ್ನಲ್ಲಿ ನಾನು ಅಬ್ಬಬ್ಬಾ ಅಂದರೆ ಒಂದು 25 ಡೈವಿಂಗ್ ಕ್ಯಾಮ್ರಾ ಇಲ್ಲದೆ ಹೋಗಿರ್ಬೋದು ಅಷ್ಟೇ. ಇಲ್ಲಾಂದರೆ ಕ್ಯಾಮ್ರಾ ಇಲ್ಲಾಂದರೆ ನಾನು ಡೈವಿಂಗ್ ಹೋಗೇ ಇಲ್ಲ. ಸೊ ಹಾಗಾಗಿ ನನಗೆ ಕ್ಯಾಮ್ರಾ ಒಂದು ಒಡನಾಡಿ ಆಗಿದೆ. ಸೊ ಅದಿಲ್ಲದೆ ನಾನಿಲ್ಲ ಅನ್ನೋ ಥರ ಪರಿಸ್ಥಿತಿಲಿದೆ. ವಿವಶವಾಯಿತು ಪ್ರಾಣ, ವಿವಶವಾಯಿತು ಪ್ರಾಣ, ಪರವಶವು ನಿನ್ನೀ ಚೇತನ. ವಿವಶವಾಯಿತು ಪ್ರಾಣ, ಪರವಶವು ನಿನ್ನೀ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಸ್ಕೂಬಾ ಡೈವಿಂಗ್ ಬಗ್ಗೆ ಅಂದರೆ ನೀರಿನಾಳದ ಪ್ರಪಂಚ ಹೇಗಿದೆ ಅಂತ ಹೇಳಿ ವಿವರಿಸ್ತೀರಾ ಸರ್? ಇವತ್ತು ನಾವು ಜೀವಿಸಿರೋ ಪ್ರಪಂಚದಲ್ಲಿ ನಮ್ಮೆಲ್ರಿಗೂ ತಿಳಿದಿರೋ ಒಂದು ವಿಷಯ ಇದೆ. ನಾವು ಕೇವಲ 25-30% ಮಾತ್ರ ನಮಗೆ ಭೂಮಿ ಇರೋದು. ಆ ಭೂಮಿನಲ್ಲಿ ನಮಗೆ ವಾಸಕ್ಕೆ ಯೋಗ್ಯವಾಗಿರೋದು 5%ಗಿನ್ನ ಕಮ್ಮಿ. ಸೊ ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರಪಂಚ 70%ಗಿನ್ನ ಜಾಸ್ತಿ ನೀರಿನಿಂದ ಆವರಿಸ್ಕೊಂಡಿದೆ. ಸೊ ಸಮುದ್ರ ಅಂತ ಏನು ಸಮುದ್ರ ಸಾಗರ ಅಂತ ಏನು ಹೇಳ್ತೀವಿ, ಅದು 71% ಇದೆ. ಇವತ್ತು ನಾವು ಎಲ್ಲೇ ಸೈನ್ಸು ಇಲ್ಲ ಗೂಗಲ್ಲೇ ಮಾಡಿ ಇಲ್ಲ ನೀವು ಯಾವುದಕ್ಕೆ ಹೋಗಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನಮ್ಮಿಂದ ಎಷ್ಟೋ ಲಕ್ಷಾಂತರ ಕಿಲೋಮೀಟ್ರ್ ದೂರದಲ್ಲಿರೋ ಚಂದ್ರನ ಬಗ್ಗೆ, ಮಂಗಳ ಗ್ರಹದ ಬಗ್ಗೆ ಮಾತಾಡ್ತೀವಿ, ಚಂದ್ರನ ಬಗ್ಗೆ ಮಾತಾಡ್ತೀವಿ, ಅದರ ಎಕ್ಸ್ಪ್ಲೋರೇಷನ್ಗೆ ಕೋಟಿಗಳನ್ನ ಖರ್ಚು ಮಾಡ್ತೀವಿ. ಬಟ್ ಅದರಲ್ಲಿ 10% ಕೂಡ ನಾವು ನೀರಿಗೆ ಖರ್ಚು ಮಾಡೋದಿಲ್ಲ. ವೇರಾಸ್ ಇನ್ನೊಂದು ಹೇಳಬೇಕು ಅಂದರೆ, ಜನ ಹೇಳ್ತಾರೆ
ಸಸ್ಯರಾಶಿ ಹಸಿರು ಇದ್ದರೆ ಉಸಿರಿರುತ್ತೆ ಅಂತ. ಸೊ ಇವತ್ತು ನಮಗೆ ಬೇಕಾದ ಆಕ್ಸಿಜನ್, ಆಮ್ಲಜನಕ ಏನಿದೆ ಅದಕ್ಕೆ ಕಾಡುಗಳೇ ಮುಖ್ಯ ಅನ್ನೋದು ಜನರಲ್ ಆಗಿರೋ ನಂಬಿಕೆ. ಬಟ್ ಆ್ಯಕ್ಚುಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನೀವು ಉಸಿರಾಡೋ 4 ಉಸಿರಿನಲ್ಲಿ ನಿಮಗೆ ಅಟ್ಲೀಸ್ಟ್ 1 ಉಸಿರು ನೀರಿನಿಂದ ಬರ್ತದೆ. ಓಷನ್ಸ್ ಹೆಲ್ಪ್ ಇನ್ ಜನ್ರೇಷನ್ ಆಫ್ ಆಕ್ಸಿಜನ್. ಆ್ಯಂಡ್ ಇವತ್ತು ನೀವು ತಿಳ್ಕೊಂಡಿರ್ಬೋದು, ಇಲ್ಲಿ ಏನು ನಾವು ಸುತ್ತಮುತ್ತ ನೋಡ್ತೀವಿ, ನೀರಿನ ಬಾಟ್ಲೇ ಆಗ್ಬೋದು, ಇಲ್ಲ ಒಂದು ಕಸದ ಬುಟ್ಟಿನೇ ಆಗ್ಬೋದು, ಇಲ್ಲ ಪೇಪರೇ ಆಗ್ಬೋದು, ನಾವು ಎಸ್ತಿರೋ ಬಟ್ಟೆನೇ ಆಗ್ಬೋದು, ಏನೇ ಇದ್ರೂ ಅದೆಲ್ಲದಕ್ಕೂ ಒಂದು ಕಡೆ ಡೆಸ್ಟಿನೇಷನ್ ಬಂದು ಸಮುದ್ರ. ಆ ಸಮುದ್ರ ತನ್ನ ಒಡಲಲ್ಲಿ ಮನುಷ್ಯ ಮಾಡಿರೋ ಎಲ್ಲ ಕೆಟ್ಟ ವಸ್ತುಗಳು, ಕೆಟ್ಟಗಳ ಭಾವನೆಗಳನ್ನೆಲ್ಲ ತುಂಬಿಕೊಂಡು ಮನುಷ್ಯನಿಗೆ ತಿರುಗಿ ಉಸಿರಾಡಲಿಕ್ಕೆ ಆಕ್ಸಿಜನ್ ಕೊಡ್ತದೆ. ಆ ಸಮುದ್ರದ ಬಗ್ಗೆ ನಾವು 1% ಕೂಡ ಕಾಳಜಿ ಇಟ್ಕೊಂಡಿಲ್ಲ. ಅದನ್ನು ಇವತ್ತು ಸಮುದ್ರ ಹಾಳು ಮಾಡೋದ್ರಲ್ಲೇ ಇದ್ದೇವೆ ಹೊರತು ಸಮುದ್ರ ಉದ್ಧಾರ ಮಾಡಲಿಕ್ಕೆ ಇನ್ನೂ ತುಂಬ ಆಗಬೇಕಾಗಿದೆ. ಅದು ಕನ್ಸರ್ವೇಷನ್, ನಾವು ಬೇರೆಯಾಗಿ ಮಾತಾಡೋದು. ಸೊ ಇಷ್ಟು ಸಮುದ್ರ ಇದ್ದಾಗ ಒಂದೇ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ನಾವು ಭೂಮಿ ಮೇಲೆ ಅಂಟಾರ್ಟಿಕಾಗೆ ಹೋಗಬೇಕು ಅಂತೀವಿ, ಹಿಮಾಲಯ ಹೋಗಬೇಕು ಅಂತೀವಿ, ಇನ್ಯಾವುದೋ ಕಾಡು ಹೋಗಬೇಕು ಅಂತೀವಿ, ಇನ್ಯಾವುದೋ ಬೆಟ್ಟ ಮೇಡು ಏನೇನೋ ನೋಡಬೇಕು ಅಂತ ಹೇಳ್ತೀವಿ. ಬಟ್ ಅಷ್ಟೆಲ್ಲ ನೋಡಿದಾಗ 71% ನಮ್ಮ ಸುತ್ತ ಆವರಿಸ್ಕೊಂಡಿರೋ ಸಮುದ್ರದೊಳಗಡೆ ಯಾಕೆ ನೋಡಬಾರ್ದು? ಸಮುದ್ರ ಜೀವಿಗಳನ್ನು ನಾವು ಇವತ್ತು 5% ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ. ಆ 5%ಅಲ್ಲಿ ಇವತ್ತು ನಮಗೆ ತೋರಿರೋ ವಿಸ್ಮಯ ಮತ್ತು ಅದ್ಭುತಗಳು, ಅದನ್ನು ನಾವು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇನ್ನೂ. ಸೊ ಇನ್ನೂ ಎಷ್ಟು ಇರ್ಬೋದು, ಹೋದರೆ ಇನ್ನೂ ಆಳ ಅಂದರೆ ಬಗದಷ್ಟು ಅದ್ಭುತ, ಬಗದಷ್ಟು ಅದು ಏನು ಹೇಳ್ತಾರೆ ನೀವು ಆಸ್ತಿ ಅಂತ ಏನು ಸಿಗುತ್ತೆ. ಸೊ ಅಲ್ಲಿ ಇದೆ. ಆ ಅದ್ಭುತಗಳನ್ನ ನೋಡಬೇಕು ಅಂತಂದರೆ ಒಂದು ಮೀಡಿಯಾ ಬಂದು ನಿಮಗೆ ಸ್ಕೂಬಾ ಡೈವಿಂಗ್. ಸೊ ಸ್ಕೂಬಾ ಡೈವಿಂಗ್ ಅಂದರೆ ಏನಂದರೆ, ಈಗ ಇಲ್ಲಿ ನಿಮ್ಮ ಮುಂದೆ ಇದೆ ಒಂದು ಸಿಲಿಂಡ್ರು, ಇದು BCD, ಮಾಸ್ಕು, ಆಮೇಲೆ ಸ್ನಾರ್ಕಲ್ಲು, ದೆನ್ ಅಲ್ಲಿ ಫಿನ್ನು, ಆಮೇಲೆ ಜಾಕೆಟು ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ಕೂಬಾ ಡೈವಿಂಗ್ ಹೋಗಬೇಕು. ಸೊ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತಂದರೆ ಬೇಸಿಕಲಿ ಸ್ವಲ್ಪ ನನ್ನನ್ನು ನಾನು ರಕ್ಷಿಸಿಕೊಳ್ಳಬಲ್ಲೆ ಅನ್ನೋಷ್ಟು ಸ್ವಿಮ್ಮಿಂಗ್ ಕಲ್ತಿದ್ರೆ ಭಾರಿ ಒಳ್ಳೆಯದು. ಸೊ ಈಜು ಸ್ಕೂಬಾ ಡೈವಿಂಗಿಗೆ ಆ್ಯಡೆಡ್ ಅಡ್ವಾಂಟೇಜ್. ಸೊ ಏನೇ ಹೆಚ್ಚು ಕಡಿಮೆ ಆಗೋದಿಲ್ಲ. ಅಕಸ್ಮಾತ್ ಆದರೆ ಈಜು ನಿಮ್ಮನ್ನು ಕಾಪಾಡುತ್ತೆ. ಈಜು ಬರದೇ ಇರೋರು ಕೂಡ ಸುಮಾರು ಜನ ಸ್ಕೂಬಾ ಡೈವಿಂಗ್ ಮಾಡ್ತಾರೆ. ಬಟ್ ಅವ್ರಿಗೆ ಬೇಸಿಕ್ ನೀರಿನ ಮೇಲೆ ಆ ಒಂದು ಪ್ಯಾಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾರೆ. ಸೊ ಅದು ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಈ ಎಕ್ವಿಪ್ಮೆಂಟ್ಗಳ ಬಗ್ಗೆ ಎಲ್ಲ ತಿಳ್ಕೊತೀರಾ. ಎಕ್ವಿಪ್ಮೆಂಟ್ ಬಗ್ಗೆ ಎಲ್ಲ ತಿಳ್ಕೊಂಡು ಫಸ್ಟು ನಿಮ್ಮನ್ನು ನಾವು ಯಾವುದೋ ಒಂದು ಪೂಲ್ಗೆ ಕರ್ಕೊಂಡೋಗಿ ಅಲ್ಲಿ ಈ ಎಕ್ವಿಪ್ಮೆಂಟ್ಸ್ ಹೇಗೆ ಏನು ಅಂತ ಎಲ್ಲ ಹೇಳ್ಕೊಡ್ತೇವೆ. ಅದಕ್ಕಿಂತ ಮುಂಚೆ ಒಂದು ಥಿಯರಿ ಹೇಳ್ಕೊಡ್ತೇವೆ. ಆ ಥಿಯರಿ ಕ್ಲಾಸ್ನಲ್ಲಿ ನಿಮಗೆ ನೀರು ಅಂದರೆ ಏನು, ಆ ನೀರಿನೊಳಗಡೆ ಇರೋ ಎಕ್ವಿಪ್ಮೆಂಟ್ಗಳೇನು, ಆ ನೀರಿನಲ್ಲಿ ನೀವು ಹೋಗಬೇಕು ಅಂತಂದರೆ ನಿಮ್ಮ ಬಾಡಿ ಕಂಡೀಷನ್ ಹೇಗಿರಬೇಕು, ಅಲ್ಲಿ ಉಸಿರಾಟಕ್ಕೆ ನೀವು ಈಚೆ ಯೂಸ್ ಮಾಡೋಂಥ ನೈಟ್ರೋಜನ್ನೇ ಏನಕ್ಕೆ ಸಿಲಿಂಡ್ರಲ್ಲಿ ಅಲ್ಲಿ ತೊಗೊಂಡು ಹೋಗ್ತೀರಾ, ಆಕ್ಸಿಜನ್ ಹಾಕ್ಕೊಂಡು ಹೋಗಲಿಕ್ಕೆ ಯಾಕಾಗೋದಿಲ್ಲ ಸಿಲಿಂಡ್ರಲ್ಲಿ. ಆಮೇಲೆ ಅದರಲ್ಲಿ ನೀರಿನ ಪ್ರೆಷರ್ ಹೇಗಿರುತ್ತೆ, 5 ಮೀಟ್ರಲ್ಲಿ ಯಾವ ಪ್ರೆಷರ್ ಇರುತ್ತೆ, 10 ಮೀಟ್ರಲ್ಲಿ ಯಾವ ಪ್ರೆಷರ್ ಇರುತ್ತೆ, 5 ಮೀಟ್ರಲ್ಲಿ ನೀವು ಯಾವ ಥರ ಬಿಹೇವ್ ಮಾಡಬೇಕು, 10 ಮೀಟ್ರಲ್ಲಿ ಯಾವ ಥರ ಬಿಹೇವ್ ಮಾಡಬೇಕು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಒಂದು ಥಿಯರಿ ಕ್ಲಾಸ್ ಇರುತ್ತೆ. ಆ ಥಿಯರಿ ಮುಗಿದ ಮೇಲೆ ಒಂದು ಸಣ್ಣ ಟೆಸ್ಟ್ ಇರುತ್ತೆ. ಆ ಟೆಸ್ಟು ನನ್ನ ಪ್ರಕಾರ ಒಂದು 10 ವರ್ಷದ ಹುಡುಗನಿಂದ ಹಿಡಿದು 70 ವರ್ಷ ಹುಡುಗರಿಗೂ ಎಲ್ಲರೂ ಪಾಸ್ ಮಾಡ್ತಾರೆ. ಇದ್ರವರೆಗೂ ನಾನು ಟೆಸ್ಟಲ್ಲಿ ಫೇಲ್ ಆದವ್ರನ್ನ ನೋಡಿದ್ರೆ ತುಂಬ ನಾನು ನೋಡೇ ಇಲ್ಲ. ಸೊ ಅದನ್ನು ಕಲಿತ್ರೆ ನೆಕ್ಸ್ಟ್ ನಿಮ್ಮನ್ನು ಪೂಲ್ಗೆ ಕರ್ಕೊಂಡೋಗಿ ಈ ಸಿಲಿಂಡರ್ ಅಂದರೆ ಏನು, BCD ಅಂದರೆ ಏನು, ಮಾಸ್ಕ್ ಅಂದರೆ ಏನು, ಫಿನ್ ಅಂದರೆ ಏನು, ವೆಟ್ ಸೂಟ್ ಅಂದರೆ ಏನು, ಆ ಮಾಸ್ಕನ್ನು ಕಣ್ಣಿಗೆ ಹಾಕ್ಕೊಳ್ಳೋದು ಹೇಗೆ, ನೀರಿನಲ್ಲಿ ಸಡನ್ನಾಗಿ ಮಾಸ್ಕ್ ಬಿಟ್ಟೋದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, ಮಾಸ್ಕ್ ಹೊಡೆದ್ರೆ ನೀರು ಹೋದರೆ ಆ ನೀರನ್ನು ತೆಗೆಯೋದು ಹೇಗೆ, ಇದನ್ನೆಲ್ಲ ನಾವು ಹೇಳ್ಕೊಡ್ತೇವೆ. ಅದೆಲ್ಲ ಹೇಳ್ಕೊಟ್ಟು ಬಂದಮೇಲೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಪೂಲ್ ಸೆಷನ್. ಪೂಲ್ ಸೆಷನಲ್ಲಿ ಇಷ್ಟು ಮುಗಿದ ಮೇಲೆ ನೆಕ್ಸ್ಟು ನಾವು ನಿಮ್ಮನ್ನು ಸಮುದ್ರಕ್ಕೆ ಕರ್ಕೊಂಡು ಹೋಗ್ತೇವೆ. ಸಮುದ್ರದಲ್ಲಿ 4 ಸೆಷನ್ ಇರುತ್ತೆ, 4 ಡೈವ್ಸ್ ಅಂತ ಏನು ಹೇಳ್ತೀವಿ. ಆ 4 ಡೈವ್ನಲ್ಲಿ ಫಸ್ಟು 1 ಡೈವು, 2ನೇ ಡೈವು ನೀವು ಪೂಲ್ನಲ್ಲಿ ಏನೇನು ಮಾಡಿದರೆ ಅದನ್ನೆಲ್ಲ ಸಮುದ್ರದಲ್ಲೇ ಮಾಡ್ತೀರ, ಉಪ್ಪು ನೀರಲ್ಲಿ. ಸೊ ಉಪ್ಪು ನೀರಲ್ಲಿ ನಿಮಗೆ ಮಾಸ್ಕ್ ಸಡನ್ನಾಗಿ ಬಿಚ್ಚೋಯ್ತು ಹಾಕ್ಕೊಳ್ಳೋದು ಹೇಗೆ, ಮಾಸ್ಕಲ್ಲಿ ನೀರೋಯ್ತು ತೆಗಿಯೋದು ಹೇಗೆ, ಸೊ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಅದನ್ನೆಲ್ಲ ಹೇಳ್ಕೊಟ್ಟ ಮೇಲೆ ನಿಮ್ಮನ್ನು ಇನ್ನು 2 ಡೈವ್ಗಳಲ್ಲಿ ನೆಕ್ಸ್ಟ್ ಕರ್ಕೊಂಡು ಹೋಗ್ತೇವೆ. ಅದು ನಿಮ್ಮನ್ನು ನೀವು ಸಮುದ್ರದಲ್ಲಿ ಮೀನುಗಳ ಮಧ್ಯೆ ನೀವು ಮೀನಾಗಿ ಡೈವಿಂಗ್ ಮಾಡಿಕೊಂಡು ನೋಡೋದು. ದಟ್ ಈಸ್ ದ ಫಸ್ಟ್ ಪ್ಲೆಜರ್ ಡೈವ್ ಅಂತ ಏನು ಹೇಳ್ತೀವಿ. ಸೊ ಅದು ಆ ಡೈವ್, ಅದು 2 ಡೈವ್. ಸೊ ಅದು 4 ಡೈವ್ ಆದ ತಕ್ಷಣ ಯು ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಓಪನ್ ವಾಟರ್ ಸ್ಕೂಬಾ ಡೈವರ್ ಆಗಿ ನೀವು ಸರ್ಟಿಫೈ ಆಗ್ತೀರಾ, ವೇರ್ ಯು ಕ್ಯಾನ್ ಡೈವ್ ಅಪ್ ಟು 18 to 20 ಮೀಟರ್ಸ್. ಅದಕ್ಕೆ ಒಂದು ಡ್ರೈವಿಂಗ್ ಲೈಸೆನ್ಸಲ್ಲಿ ಏನು ಕಾರ್ಡ್ ಕೊಡ್ತಾರೆ ಆ ಥರ ಒಂದು ಕಾರ್ಡನ್ನ ಕೊಡ್ತಾರೆ. ಆ ಕಾರ್ಡು ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇರೋ ಸಮುದ್ರದಲ್ಲಿರೋ ಎಲ್ಲೇ
ಸಮುದ್ರ ತಟದಲ್ಲಿರೋ ಯಾವುದೇ ಡೈವ್ ಸೆಂಟ್ರಿಗೆ ಹೋಗಿ ಆ ಕಾರ್ಡ್ ನಾನು ಓಪನ್ ವಾಟರ್ ಡೈವಿಂಗ್ ಮಾಡಿದ್ದೇನೆ ಅಂದರೆ ಅವರು ನಿಮ್ಮನ್ನು 18ರಿಂದ 20 ಅಡಿವರೆಗೂ ಡೈವ್ ಮಾಡಲಿಕ್ಕೆ ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ. ಒಂದು ಅಡ್ವಾಂಟೇಜ್ ಏನಂದರೆ ಸ್ಕೂಬಾ ಡೈವಿಂಗ್ನಲ್ಲಿ ನೀವು ಸಿಲಿಂಡ್ರ್ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ, ಎಲ್ಲ ಕಡೆಯೂ ಸಿಲಿಂಡ್ರ್ ಇದ್ದೇ ಇರುತ್ತೆ. ತುಂಬ ಪ್ರೊಫೆಷನಲ್ಸ್ ಅಂದರೆ ಈ BCD, ಈ ರೆಗ್ಯುಲೇಟರು, ಫಿನ್ನು ಅದನ್ನೆಲ್ಲ ಅವರೇ ಇಟ್ಕೊತಾರೆ. ಈಗ ನಾನು ವರ್ಷದಲ್ಲಿ ಒಂದು 100 ಡೈವ್ ಮಾಡ್ತೇನೆ, ಅದನ್ನು ರೆಂಟ್ ಮಾಡಲಿಕ್ಕೆ ವೇಸ್ಟ್ ಆಗುತ್ತೆ. ಜೊತೆಗೆ ನನಗೆ ನನ್ನದೇ ಆದ ಕೆಲವು ಪರ್ಸನಲ್ ಪ್ರಿಫರೆನ್ಸಸ್ ಇದೆ. ಸೊ ಅದರ ಪ್ರಕಾರ ನಾನು ಒಂದು ಡೈವಿಂಗ್ ಎಕ್ವಿಪ್ಮೆಂಟ್ ತೊಗೊಂಡು ಇಟ್ಕೊಂಡಿದ್ದೇನೆ. ಸೊ ಈಗ ಧೀರಜು ಅವನಿಗೆ ಬೇಕಾದ ವೆಟ್ ಸೂಟು, ಮಾಸ್ಕು ಎಲ್ಲ ಇಟ್ಕೊಂಡಿದ್ದಾನೆ. ಸೊ ಅವನು ರೆಗ್ಯುಲೇಟ್ರನ್ನ ಹೈರ್ ಮಾಡ್ತಾನೆ, ಇಲ್ಲ ನನ್ನ ರೆಗ್ಯುಲೇಟರ್ ತೊಗೊಂಡು ಹೋಗ್ತಾನೆ, ಆ ಥರ. ಸೊ ಅದೆಲ್ಲ ಹೈರಿಂಗ್ ಸಿಗುತ್ತೆ, ಅದು ಮಾಡ್ಬೋದು. ಸೊ ಇಷ್ಟು ಕೋರ್ಸನ್ನು ನೀವು ಮಾಡಬೇಕಾದ್ರೆ ನಾವು ಇವತ್ತು ನಮ್ಮ ಡೈವ್ ಸೆಂಟರ್ ಏನಿದೆ, ನೇಚರ್ ಎಕ್ಸ್ಟ್ರೀಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ದು ನ್ಯಾಟೆಕ್ಸ್ ಡೈವರ್ಸ್ ಅಂತ ಒಂದು ವಿಂಗ್ ಇದೆ. ನ್ಯಾಟೆಕ್ಸ್ ಡೈವಿಂಗ್ ಈಸ್ ಹೆಡ್ ಆಫೀಸ್ ಬೆಂಗಳೂರಲ್ಲಿ ಇದೆ. ನಾವು ಬೆಂಗಳೂರಿನಲ್ಲಿ ಟ್ರೈನ್ ಮಾಡಿ ಜನನ್ನ ನಾವು ನೇತ್ರಾಣಿ ಇರ್ಬೋದು, ಅಂಡಮಾನ್ ಇರ್ಬೋದು, ಇಲ್ಲ ಲಕ್ಷದ್ವೀಪ್ ಇರ್ಬೋದು, ಇಲ್ಲ ಪಾಂಡಿಚೇರಿ ಇರ್ಬೋದು, ಆ ಥರ ಎಲ್ಲ ಕಡೆ ಡೈವಿಂಗ್ ಕರ್ಕೊಂಡು ಹೋಗ್ತೀವಿ. ಸೊ ನಾವು ವಿ ಆರ್ ಅಫಿಲಿಯೇಟೆಡ್ ಟು SSI, ಸ್ಕೂಬಾ ಸ್ಕೂಲ್ಸ್ ಇಂಟರ್ನ್ಯಾಷನಲ್ ಅಂತ. ಸೊ ಸ್ಕೂಬಾ ಸ್ಕೂಲ್ ಇಂಟರ್ನ್ಯಾಷನಲ್ ಬಂದು ಇಟ್ಸ್ ಆನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವಿತ್ divisions and branches in more than 130 countries. ಸೊ ಅಲ್ಲಿ SSI ಕಂಟ್ರೀಸ್ ಎಲ್ಲರೂ ಇರುತ್ತೆ. ಸೊ ಇಷ್ಟು ಮಾಡಿದ್ರೆ ನೀವು ಓಪನ್ ವಾಟರ್ ಡೈವ್ ಆದಮೇಲೆ ನೀವೊಂದು 8-10 ಡೈವ್ ಮಾಡ್ತೀರಾ. ನಿಮ್ಮ ಬಾಯನ್ಸಿ ಏನಿದೆ, ವಾಟರ್ ಒಳಗಡೆ ನಾನು ಕ್ಲೀನಾಗಿರ್ತೀನಾ ಎಲ್ಲ ನೋಡ್ಕೊತೀರಾ. ಎಲ್ಲ ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ನಾನು 20 ಮೀಟ್ರಿಗೆ ಹೋಗ್ತಾಯಿದ್ದೀನಿ, ಅಲ್ಲಿ ನಂದಕುಮಾರ್ 25-30 ಮೀಟ್ರಲ್ಲಿದ್ದಾರೆ, ಅವ್ರಿಗೆ ಟರ್ಟಲ್ ಕಾಣ್ತಾ ಇದೆ, ನನಗೆ ಕಾಣ್ತಾ ಇಲ್ಲ ಅನ್ನೋ ಒಂದು ಉತ್ಸುಕತೆ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೆಕ್ಸ್ಟ್ ಲೆವೆಲ್ ಅಂದರೆ ಅಡ್ವಾನ್ಸ್ಡ್ ಓಪನ್ ವಾಟರ್ ಕೋರ್ಸ್ ಅಂತ. ಅಡ್ವಾನ್ಸ್ ಓಪನ್ ವಾಟರ್ ಕೋರ್ಸಲ್ಲಿ ನಿಮಗೆ 5 ಡೈವ್ಗಳದ್ದು ಕೋರ್ಸ್ ಇರುತ್ತೆ, ಅಲ್ಲಿ ಥಿಯರಿ ಇರೋದಿಲ್ಲ. 5 ಡೈವ್ಗಳದ್ದು ಕೋರ್ಸ್ ಇರುತ್ತೆ. ಆ 5 ಡೈವಲ್ಲಿ ನೀವು ಯು ಕ್ಯಾನ್ ಸೆಲೆಕ್ಟ್ ಯುವರ್ ಸ್ಪೆಷಾಲಿಟಿ ಆಲ್ಸೋ. ಲೈಕ್ ಫಿಶ್ ಐಡೆಂಟಿಫಿಕೇಷನ್ ಕೋರ್ಸ್ ಅಂತ ಇರುತ್ತೆ, ರೆಗ್ ಡೈವಿಂಗ್ ಸ್ಪೆಷಾಲಿಟೀಸ್ ಅಂತ ಇರುತ್ತೆ, ಇಲ್ಲ ಫೋಟೋಗ್ರಫಿ ಸ್ಪೆಷಾಲಿಟಿ ಅಂತ ಇರುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಕಲ್ತ್ಕೊಂಡು 4 ಸ್ಪೆಷಾಲಿಟಿ ಮಾಡಿಬಿಟ್ಟು 5 ಡೈವ್ ಮಾಡಿದ್ರೆ, ಅದನ್ನು ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಬಿಕಮ್ ಆ್ಯನ್ ಅಡ್ವಾನ್ಸ್ಡ್ ಸ್ಕೂಬಾ ಡೈವರ್. ಅಡ್ವಾನ್ಸ್ಡ್ ಸ್ಕೂಬಾ ಡೈವರ್ಸ್ ಬಂದು 30ರಿಂದ 32 ಮೀಟ್ರ್ವರೆಗೂ ಮಾಡ್ಬೋದು. ಒಂದು 2-3 ಕಿಲೋಮೀಟ್ರ್ ಆ ಕಡೆ ಈ ಕಡೆ ಹೋದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಷ್ಟು ಕಲಿತ ಮೇಲೆ ನೆಕ್ಸ್ಟ್ ಲೆವೆಲ್ ಎಲ್ರಿಗೂ ಅನಿಸೋದು ಈಗ ನಾನು ಫೋಟೋ ತೆಗಿಲಿಕ್ಕೆ ರೆಡಿ ಇದ್ದೀನಿ ಅಂತ. ಬಟ್ ಆ್ಯಕ್ಚುಲಿ ನನ್ನ ಅಭಿಪ್ರಾಯದಲ್ಲಿ ಕೇಳೋದಾದರೆ ಅದು ತಪ್ಪು. ಯಾಕೆಂದರೆ ನೀರಿನೊಳಗೆ ಹೋಗಿ ಅಡ್ವಾನ್ಸ್ ಮಾಡಿದ ತಕ್ಷಣ ನಿಮಗೆ ಸುತ್ತಮುತ್ತ ನೋಡಿ ಅಲ್ಲಿ ತಮ್ಮನ್ನು ತಾವು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ. ಬಟ್ ನೆಕ್ಸ್ಟ್ ಲೆವೆಲ್ ನೀವು ಆ ನೀರಿನಲ್ಲಿ ಇರೋ ಕೋರಲ್ಸ್ ಇರ್ಬೋದು, ಸಾಫ್ಟ್ ಕೋರಲ್ಸ್ ಇರ್ಬೋದು, ಹಾರ್ಡ್ ಕೋರಲ್ಸ್ ಇರ್ಬೋದು, ಇಲ್ಲ ಫಿಶಸ್ ಇರ್ಬೋದು, ಅವುಗಳ ರಕ್ಷಣೆ ನಿಮ್ಮ ಬಾಧ್ಯತೆ, ನಿಮ್ಮ ಒಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಕಲ್ತ್ಕೋಬೇಕು. ಅದನ್ನು ಕಲ್ತ್ಕೋಬೇಕಾದ್ರೆ ಏನು ಹೇಳ್ತಾರೆ, ಯು ಹ್ಯಾವ್ ಟು ಬಿ ಬಾಯಂಟ್ ಇನ್ ವಾಟರ್ ಅಂತ ಹೇಳ್ತಾರೆ. ನೀರಿನಲ್ಲಿ ಶಾಂತವಾಗಿ ಪಕ್ಕದಲ್ಲಿರೋ ಯಾವುದೇ ಒಂದು ಕೋರಲ್ಗೆ ಆಗಲಿ ಫಿಶ್ಗಳಿಗೆ ಆಗಲಿ ಪ್ರಾಬ್ಲಮ್ ಆಗದೆ ನೀವು ಸ್ಕೂಬಾ ಡೈವಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡು ಆವಾಗ ನೀವು ಕ್ಯಾಮ್ರಾ ಇಟ್ಕೊಂಡು ಮುಂದೆ ನೋಡಬೇಕಾದ್ರೂ ಮುಂದೆ ಏನೋ ಒಂದು ಫಿಶ್ ಇದೆ, ಅದನ್ನು ಆ ಮೀನನ್ನು ನಾನು ಫೋಟೋ ತೆಗಿತಾ ಇದ್ದೀನಿ ಅಂದರೆ ನಿಮ್ಮ ಕಾಲೇ ಆಗಲಿ, ನಿಮ್ಮ ಬಾಡಿಯ ಯಾವುದೇ ಒಂದು ಪಾರ್ಟೇ ಆಗಲಿ ಬೇರೆ ಯಾವುದೇ ಕೋರಲ್ಗೆ ಇಲ್ಲ ಫಿಶ್ಗಳಿಗೆ ಪ್ರಾಬ್ಲಮ್ ಮಾಡಬಾರ್ದು. ಸೊ ಅದನ್ನು ಕಲಿತ ಮೇಲೆ ಕ್ಯಾಮ್ರಾ ತೊಗೋಬೇಕು. ಸೊ ಇದನ್ನು ನಾವು ಪ್ರೊಫೆಷನಲ್ ಆ್ಯಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಅದನ್ನು ಕಲ್ತ್ಕೋಬೇಕು. ಅಷ್ಟು ಕಲ್ತ್ಕೊಂಡು ಆಮೇಲೆ ಕ್ಯಾಮ್ರಾ ತೊಗೋಬೋದು. ಸೊ ನಾನು ಅಷ್ಟು ಕಲ್ತ್ಕೊಂಡು ಕ್ಯಾಮ್ರಾ ತೊಗೊಳ್ಳೋ ಅಷ್ಟರಲ್ಲಿ ನನಗೆ ಅರ್ಥ ಆಯಿತು ನನಗೆ ಫೋಟೋಗ್ರಫಿನೇ ಬರೋದಿಲ್ಲ ಅಂತ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಫಿ ಮಾಡಿದವನೇ ಅಲ್ಲ. ನಾನು ನೀರೊಳಗಡೆ ಹೋಗಿ ಫಸ್ಟ್ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಾಗ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕ್ಯಾನನ್ G12 ಏಮಂಡ್ ಶೂಟ್ ಕ್ಯಾಮ್ರಾ ತೊಗೊಂಡಿದ್ದೆ. ಅಲ್ಲಿವರೆಗೂ ನಾನೇನು DSLR ಎಲ್ಲ ಏನೂ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಫೋಟೋಗ್ರಫಿ ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟ್ರಿಪ್ಪು ಕಬಿನಿಗೆ ಹೋದೆ. ಆ ಕಬಿನಿಯಿಂದ ಬಂಡೀಪುರ ಆಯಿತು, ಬಂಡೀಪುರಿಂದ ತಡೋಬಾ ಆಯಿತು, ತಡೋಬಾಯಿಂದ ಬಾಂಧವಗಢ ಆಯಿತು, ಬಾಂಧವಗಢದಿಂದ ಕಾರ್ಬೆಟ್ ಆಯಿತು. ಸೊ ಅಷ್ಟೆಲ್ಲ ಕಲ್ತ ಮೇಲೆ ನಾನು ಲೆನ್ಸ್ ಎಲ್ಲ ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಅಂತ ಅಂದ್ಬಿಟ್ಟು, ಇಲ್ಲ ನಾವು ಇದು ಡೆಸರ್ಟ್ಗೆ ಹೋಗೋಣ, ಇಲ್ಲ ಮೌಂಟನ್ಸ್ಗೆ ಹೋಗೋಣ, ಹಿಮಾಲಯನ್ ಎಕ್ಸ್ಪಿಡಿಷನ್ಗೆ ಹೋಗೋಣ ಅಂತ. ಸೊ ಹಾಗಾಗಿ ನನ್ನ ಪರಿಮಿತಿ ಜಾಸ್ತಿ ಆಗ್ತಾನೇ ಹೋಯಿತು. ಹೆಂಗೆ ಹೇಳ್ತಾರೆ ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಮೈ ಆರಿಜಿನ್ ಫಾರ್ ಫೋಟೋಗ್ರಫಿ ಎಕ್ಸ್ಪ್ಯಾನ್ಷನ್ ಆಯಿತು. ಬಟ್ ಮೈ ಬೇಸಿಕಲಿ ಐ ಆಮ್ ಸ್ಟಿಲ್ ಎ ಫಿಶ್ ಇನ್ ದ ವಾಟರ್. ಸೊ ಇಷ್ಟು ಸ್ಕೂಬಾ ಡೈವಿಂಗ್ ಬಗ್ಗೆ. ಅದಾದಮೇಲೆ ನಾನು ಟ್ರಾವೆಲಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಟ್ರಿಪ್ ಅಬ್ರಾಡ್ ಮಾಡಿದ್ದು ನಾನು ಮಾಲ್ಡೀವ್ಸ್ ಆದಮೇಲೆ ಶ್ರೀಲಂಕಾ ಆದಮೇಲೆ ನಾನು ಮಲೇಷ್ಯಾ ಹೋಗಿದ್ದೆ. ಮಲೇಷ್ಯಾ ಆದಮೇಲೆ ಥೈಲ್ಯಾಂಡ್ ಆದಮೇಲೆ ಇಂಡೋನೇಷ್ಯಾ ಆದಮೇಲೆ ಫಿಲಿಪೈನ್ಸ್, ಅಲ್ಲಿಂದ ನ್ಯೂಜಿಲ್ಯಾಂಡಿಂದ ಒವಾವು, ಟೋಂಗಾ.
ಸೊ ಇಷ್ಟು ಮಾಡಿದ್ದಾನೆ. ಅದರ ಬಿಟ್ಟು ಈ ಕಡೆ ನಮ್ಮ ಇದೆಲ್ಲ ಸೌತ್ ಈಸ್ಟ್ ಕಡೆ ಆಯಿತು. ಈ ಕಡೆ ಬಂದು ನಾನು ಇದು ಈಜಿಪ್ಟಲ್ಲಿ ಮಾತ್ರ ಮಾಡಿದ್ದಾನೆ, ರೆಡ್ ಸೀನಲ್ಲಿ ಮಾಡಿದ್ದಾನೆ. ಸೊ ಇದು ಟೋಟಲ್ 14 ಕಂಟ್ರೀಸಲ್ಲಿ 850 ಡೈವ್ ಮಾಡಿದ್ದಾನೆ. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನಿಜಕ್ಕೂ ಅವ್ರು ಹೇಳ್ತಾ ಇರೋಂತಹ ಮಾತುಗಳನ್ನು ಕೇಳ್ತಾ ಇದ್ದರೆ ನಾವು ಭೂಮಿ ಮೇಲೆ ಅಂದರೆ ಗಟ್ಟಿಯಾದಂತಹ ನೆಲದ ಮೇಲೆ ಹೇಗೆ ಬದುಕ್ತಾ ಇದ್ದೀವೋ ಅದಕ್ಕಿಂತ ದೊಡ್ಡ ಬದುಕು ನೀರಿನಾಳದಲ್ಲಿದೆ ಅನ್ನೋವಂಥದ್ದು ನಮಗೆ ಗೊತ್ತಾಗುತ್ತೆ. ಆ ವಿಚಾರವನ್ನು ಇವಾಗ ಧೀರಜ್ ನಂದ ಅವರಿಂದ ಕೇಳೋಣ. ಅಂಡರ್ ವಾಟರ್ ಫೋಟೋಗ್ರಫಿ ಅಂದರೆ ಹೇಗೆ, ಇದಕ್ಕೆ ನಿಮಗೆ ಹೇಗೆ ಆಸಕ್ತಿ ಮೂಡ್ತು, ಮತ್ತು ಈಗ ಸಹಕಾರ ಬೆಂಬಲ ಹೇಗಿದೆ? ನಾನು ನಿಮ್ಮ ಬಗ್ಗೆ ಓದ್ತಾ ಇದ್ದೆ, ಫೋಟೋಗ್ರಫಿ, ಸೈಕ್ಲಿಂಗು, ಅದ್ರ ಜೊತೆ ಕಾಲೇಜಿನೋದು, ಇವಕ್ಕೆಲ್ಲದಕ್ಕೂ ಸಮತೋಲನ ಮತ್ತು ಸಮಯ ಹೇಗೆ ನೀಡ್ತೀರಿ? ಅಂಡರ್ ವಾಟರ್ ಫೋಟೋಗ್ರಫಿ ಅಂದರೆ ಏನು, ಹೇಗೆ ಆ ಥರ ಅಂತ ಹೇಳಬೇಕಂದ್ರೆ, ನಮ್ಮ ತಂದೆಯವ್ರು ಹೇಳ್ದಂಗೆ ಫಸ್ಟ್ ಅದಕ್ಕೆ ಮೇಯ್ನ್ ರಿಕ್ವೈರ್ಮೆಂಟ್ ಇರೋದು ಸ್ಕ್ಯೂಬಾ ಡೈವಿಂಗ್. ಸೊ ಈಗ ಅವ್ರೇನೇನು ಹೇಳಿದ್ರು ಕೋರ್ಸ್ ಅದೆಲ್ಲ ಆದಮೇಲೆ ಫಸ್ಟ್ ಡೈವಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡಾದಮೇಲೆ ನೀವು ಎಲ್ಲರಿಗೂ ಅನಿಸುತ್ತೆ ಲೈಕ್ ಅಲ್ಲೇನಿದೆ, ಆಮೇಲೆ ಏನೇನು ನಡೀತಿದೆ ನೀರೊಳಗೆ, ಆ ಜಗತ್ತನ್ನು ಬೇರೆಯವ್ರಿಗೆ ತೋರಿಸ್ಬೇಕಂತ. ಅಂಡರ್ ವಾಟರ್ ಫೋಟೋಗ್ರಫಿ ಮೇಯ್ನ್ ಸ್ಟಾರ್ಟ್ ಮಾಡಿದಾಗ ಎಲ್ಲರ ಹತ್ರ ಅವ್ರೇನು ಭೂಮಿ ಮೇಲೆ ಏನು ಕ್ಯಾಮ್ರಾ ಯೂಸ್ ಮಾಡಿರ್ತಾರೆ ಅದನ್ನೇ ನೀರೊಳಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಅದಕ್ಕೂ ಮುಂಚೆ ನೀವೇನಾರು ಟ್ರೈ ಮಾಡಬೇಕಂದ್ರೆ ಈಗ ಸಾಕಷ್ಟು ಕಾಂಪ್ಯಾಕ್ಟ್ ಕ್ಯಾಮ್ರಾಸ್ ಇದೆ, ಸಪೋಸ್ ಒಲಂಪಸ್ ಇದೆ, ಗೋಪ್ರೋ, ಆ ಥರ ಕಾಂಪ್ಯಾಕ್ಟ್ ಕ್ಯಾಮ್ರಾಸಲ್ಲಿ ಟ್ರೈ ಮಾಡ್ಬೋದು ಅವರು. ಅದರಲ್ಲಿ ಒಂದು ಶಾರ್ಟ್ ವೀಡಿಯೋ ತೊಗೊಳ್ಳೋದಾಗಲಿ ಅಥವಾ ಫೋಟೋಗ್ರಫಿ ಟ್ರೈ ಮಾಡಿ ಅವ್ರಿಗೆ ಇವಾಗ ಇದೇ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದನ್ನೇ ಪ್ರೊಫೆಷನಲ್ಲಿ ಮುಂದೆ ತೊಗೊಂಡೋಗ್ಬೇಕು, ಆರೆಲ್ಸ್ ಪ್ಯಾಷನ್ ಆಗೇ ಇನ್ನೂ ಸ್ವಲ್ಪ ಹೈಯರ್ ಎಕ್ವಿಪ್ಮೆಂಟ್ ಬೇಕು ಆ್ಯಂಡ್ ಬೆಟರ್ ಎಕ್ವಿಪ್ಮೆಂಟ್ ಬೇಕು ಅಂದಾಗ ಈಗ ಮೋಸ್ಟ್ ಆಫ್ ದೆಮ್ ಇವಾಗ ಅವ್ರ ಹತ್ರ DSLR ಅಂತ ಏನು ಕರಿತೀವಿ ಅದನ್ನು ಲ್ಯಾಂಡ್ ಮೇಲೆ ಯೂಸ್ ಮಾಡ್ತಿರ್ತಾರೆ. ಸೊ ಆ ಸೇಮ್ ಕ್ಯಾಮ್ರಾಗೆ ಅಂಡರ್ ವಾಟರ್ ಹೌಸಿಂಗ್ ಅಂತ ಬರುತ್ತೆ. ಈಗೇನು ಕಾಣ್ತಿದೆ ಅಂದರೆ ನಾವೀಗ ಕ್ಯಾನನ್ ಕ್ಯಾಮ್ರಾಗೆ ಹೌಸಿಂಗ್ ಹಾಕಿದ್ದೀವಿ. ಆ ಹೌಸಿಂಗ್ ಅನ್ನೋದನ್ನು ಪರ್ಚೇಸ್ ಮಾಡಬೇಕು ಫಸ್ಟು. ಅದೇನಂದರೆ ನಿಮ್ಮದು ಕ್ಯಾಮ್ರಾನ ವಾಟರ್ ಪ್ರೂಫ್ ಸೀಲ್ ಮಾಡ್ದಂಗೆ. ಸೊ ಫಸ್ಟ್ ಆ ಹೌಸಿಂಗ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇರೋದು ನಿಮ್ಮದು ಲೆನ್ಸ್ ಆಪ್ಷನ್ಸ್. ಅಂಡರ್ ವಾಟರ್ ಏನಾಗುತ್ತೆ, ವೆರಿ ಫ್ಯೂ ಲೆನ್ಸಸ್ಗೆ ಡೂಮ್ ಪೋರ್ಟ್ಸ್ ಅಂತಿದೆ. ಸೊ ನೀವು ವೈಡ್ ಆ್ಯಂಗಲ್ ಶೂಟ್ ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಇರೋ ವೈಡ್ ಆ್ಯಂಗಲ್ ಡೂಮ್ ಪೋರ್ಟ್ಸ್ ಹಾಕ್ತೀರಾ, ಆರೆಲ್ಸ್ ಮ್ಯಾಕ್ರೋ ಅಂದರೆ ಮ್ಯಾಕ್ರೋ ಡೂಮ್ ಪೋರ್ಟ್ಸ್ ಆ ಥರ. ಒನ್ಸ್ ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಮೇಜರ್ ಸ್ಟೆಪ್ ಇರೋದು ನೀವು ನಿಮ್ಮ ಕ್ಯಾಮ್ರಾ ಜೊತೆ ಅಂಡರ್ ವಾಟರ್ ಎಷ್ಟು ಕಂಫರ್ಟೇಬಲ್ ಆಗಿರ್ತೀರ ಅಂತ. ಫಸ್ಟ್ ಒಂದು 2 ಡೈವ್ ಎಲ್ಲರಿಗೂ ಕಷ್ಟ ಆಗ್ಬೋದು, ಅದು ಡಿಪೆಂಡ್ಸ್ ಆನ್ ಪರ್ಸನ್. ಸೊ ಈಗ ಒಬ್ಬೊಬ್ಬರು ಬೇಗ ಅಡ್ಜಸ್ಟ್ ಆಗ್ತಾರೆ, ಆಗಲ್ಲ. ನಮಗೆ ಪರ್ಸನಲಿ ಆಲ್ಮೋಸ್ಟ್ ಒಂದು 5-10 ಡೈವ್ಸ್ ಜಸ್ಟ್ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಂತು. ಬಿಕಾಸ್ ನಿಮ್ಗೇನು ಸೆಟ್ಟಿಂಗ್ಸ್ ಬಟನ್ ಅದೆಲ್ಲ ಭೂಮಿ ಮೇಲೆ ಏನು ಯೂಸ್ ಮಾಡಿರ್ತೀರ ನೀರೊಳಗೆ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಲೈಟಿಂಗ್ ಚೇಂಜ್ ಆಗುತ್ತೆ ಆ್ಯಂಡ್ ಡೆನ್ಸಿಟಿ ಎಲ್ಲ ಚೇಂಜ್ ಆಗುತ್ತೆ. ಸೊ ಅವಾಗ ಶೂಟ್ ಮಾಡಬೇಕಾದ್ರೆ ಆ್ಯಂಡ್ ನಿಮಗೆ ಅನಿಸುತ್ತೆ ಲೈಕ್ ಸೆಟ್ಟಿಂಗ್ಸ್ ಎಲ್ಲ ಅಷ್ಟು ಬೇಗ ಸಿಗ್ತಿಲ್ಲ ಆ್ಯಂಡ್ ಸ್ವಲ್ಪ ವೇರಿ ಇರುತ್ತೆ ಬೌಲ್ ಲ್ಯಾಂಡ್ ಮತ್ತು ಅಂಡರ್ ವಾಟರ್. ಸೊ ಆ ಥರ ನಮ್ಮ ಕ್ಯಾಮ್ರಾ ಜೊತೆ ಕಂಫರ್ಟೇಬಲ್ ಆದಮೇಲೆ ನಿಮಗೆ ಡಿಫ್ರೆಂಟ್ ಮೋಡ್ಸ್ ಎಕ್ಸ್ಪ್ಲೋರ್ ಮಾಡೋದಾಗಲಿ ಆರ್ ಆ್ಯಂಗಲ್ ಎಲ್ಲ ಬೇರೆ ಇರುತ್ತೆ. ಸೊ ಲ್ಯಾಂಡಲ್ಲಿ ನೀವು ಯೂಶಲಿ ಅನಿಮಲ್ಸ್ ಹತ್ತಿರ ಹೋಗಲ್ಲ ಜಾಸ್ತಿ. ಅಂಡರ್ ವಾಟರ್ ಏನಾಗುತ್ತೆ, ಫಿಶ್ ಎಲ್ಲ ನಿಮ್ಗೆ ಹತ್ತಿರ ಇರುತ್ತೆ ಆ್ಯಂಡ್ ಕೋರಲ್ಸ್ ಕೂಡ ಹತ್ತಿರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದು
ನಾನು ಲೈಟಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಸೊ ನೀವು ನೀರಲ್ಲಿ ಡೆಪ್ತ್ ಹೋಗ್ತಾ ಹೋಗ್ತಾ ಲೈಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಸೈನ್ಸ್ ಆರ್ ಫಿಸಿಕ್ಸ್ ಏನಿರೋದು ಅಂದರೆ ವಿ ಸ್ಟಾರ್ಟ್ ಲೂಸಿಂಗ್ ಕಲರ್ಸ್. ಸೊ ವಿಬ್ಗಾರ್ ಪ್ಯಾಟ್ರನ್ ಏನಿದೆ ರೈನ್ಬೋ ಕಲರ್ಸ್, ಅದು ಆಪೋಸಿಟಲ್ಲಿ ನಾವು ಕಲರ್ಸ್ ಕಳ್ಕೊತಾ ಹೋಗ್ತೀವಿ. ಸೊ ಫಸ್ಟ್ ರೆಡ್ ಲೂಸ್ ಆಗುತ್ತೆ ಆ ಥರ. ಸೊ ಒಬ್ಬೊಬ್ಬರು ಅದನ್ನು ರಿಕವರ್ ಮಾಡೋಕ್ಕೆ ರೆಡ್ ಫಿಲ್ಟರ್ಸ್ ಅಂತ ಏನಿದೆ ಅದು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಆಪ್ಷನ್ ಇರೋದು ನಾವು ಸ್ಟ್ರೋಬ್ಸ್ ಅಂತ ಯೂಸ್ ಮಾಡ್ತೀವಿ. ಅದು ವೆರಿ ಸಿಮಿಲರ್ ಟು ಫ್ಲ್ಯಾಶ್. ನಾವು ಲ್ಯಾಂಡ್ ಮೇಲೆ ಏನು ಯೂಸ್ ಮಾಡ್ತೀವಿ ಅದನ್ನು ಅಂಡರ್ ವಾಟರ್ ಫ್ಲ್ಯಾಶ್, ಅದನ್ನು ಅಂಡರ್ ವಾಟರ್ ಸ್ಟ್ರೋಬ್ಸ್ ಅಂತ ಕರಿತೀವಿ. ಈಗ ಇದರಲ್ಲಿ ಕಾಣಂಗಿದ್ರೆ ಅಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಏನು ವೈಟ್ ಕಲರ್ ಇದೆ ಅದು ಸ್ಟ್ರೋಬ್ಸ್ ಅಂತ ಕರಿತೀವಿ. ಅದು ನಾವು ಲೈಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾನು ಹೇಳಿದೆ ಈಗಾಗಲೇ ಕಲರ್ಸ್ ಲೂಸ್ ಆಗುತ್ತಂತ. ಸೊ ನಮ್ಗೆ ಆ ಪಿಕ್ಚರಲ್ಲಿ ಆ ಬ್ರೈಟ್ನೆಸ್ ಆ್ಯಂಡ್ ಆ ಕಲರ್ಸ್ನ ವಾಪಸ್ ತೊಗೊಂಡು ಬಂದು ಅದು ಹೆಂಗಿದೆ ಹಂಗೆ ತೋರಿಸ್ಬೇಕಂದ್ರೆ ಆ ಕಾರಣಕ್ಕೆ ಫ್ಲ್ಯಾಶ್ ಯೂಸ್ ಮಾಡ್ತೀವಿ. ಸೊ ಈ ಫ್ಲ್ಯಾಶ್ ಯೂಸ್ ಮಾಡಿಕೊಂಡು ಏನೇನು ಚಾಲೆಂಜಸ್ ಇದೆ ಅಂದರೆ ಈಗ ಫ್ಲ್ಯಾಶ್ನ ಹೆಂಗೆ ಪೊಸಿಷನ್ ಮಾಡಬೇಕು. ಈಗ ಸ್ವಲ್ಪ ಕ್ರಿಯೇಟಿವಿಟಿ ಬೇಕಂದರೆ ಒಬ್ಬೊಬ್ಬರು ಸಿಂಗಲ್ ಫ್ಲ್ಯಾಶ್ ಯೂಸ್ ಮಾಡ್ತಾರೆ. ಅವ್ರ ಮೇಲಿಂದ ಲೈಟಿಂಗ್ ಆಗಲಿ ಅವ್ರ ಸೈಡಿಂದ ಯಾವ ಥರ ಲೈಟಿಂಗ್ ಕೊಡಬೇಕು. ಆ್ಯಂಡ್ ಮ್ಯಾಕ್ರೋ ಫೋಟೋಗ್ರಫಿಗೆ ಲೈಟಿಂಗ್ ಬೇರೆ ಥರ ಕೊಡಬೇಕು ಆ್ಯಂಡ್ ವೈಡ್ ಆ್ಯಂಗಲ್ಗೆ ಬೇರೆ ಥರ. ಸೊ ಇದೆಲ್ಲ ನೀವು ಟೈಮ್ ಆಗ್ತಾ ಆ್ಯಂಡ್ ಜಾಸ್ತಿ ಡೈವಿಂಗ್ ಮಾಡಿ ಫೋಟೋಗ್ರಫಿ ಮಾಡ್ತಾ ಇದೆಲ್ಲ ನ್ಯಾಚುರಲಿ ಕಲ್ತ್ಕೊತೀರಾ. ತುಂಬ ಜನ ಕೇಳ್ತಾರೆ ವರ್ಕ್ಶಾಪ್ಸ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು. ನನಗೆ ಲಕ್ಕಿಲಿ ನಮ್ಮ ಪೇರೆಂಟ್ಸ್ ಇದ್ದಾರೆ ಆ್ಯಂಡ್ ನನ್ನ ಬ್ರದರ್ ಅವರೆಲ್ಲ ಜಾಸ್ತಿ ಫೋಟೋಗ್ರಫಿ ಮಾಡಿದರು. ಸೊ ಏನೇ ಡೌಟ್ ಆಗಲಿ ಎಕ್ಸ್ಪ್ಲನೇಷನ್ ಏನಿತ್ತು ಅವ್ರನ್ನ ಕೇಳ್ತಿದ್ದೆ, ಅವ್ರು ಹೇಳ್ಕೊಟ್ರು. ಇಲ್ಲ ಅಂದರೆ ಒಬ್ಬೊಬ್ಬರು ಬೇಸಿಕ್ ಕೋರ್ಸ್ ಅಥವಾ ವರ್ಕ್ಶಾಪ್ ಏನಾರು ಅಟೆಂಡ್ ಮಾಡಿದ್ರೆ ಲೇಟರ್ ಆನ್ ಹೇಳ್ದಂಗೆ ಯೂಸ್ ಮಾಡ್ತಾ ಇದು ಮೋರ್ ಆಫ್ ಎ ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ಬೋದು. ಸೊ ಅಂಡರ್ ವಾಟರ್ ಫೋಟೋಗ್ರಫಿ ಹಂಗಾಗುತ್ತೆ. ಆ್ಯಂಡ್ ಫೋಟೋಗ್ರಫಿ ಮೋಡ್ಸ್ ಆ ಥರ ತೊಗೊಂಡ್ರೆ ಇದರಲ್ಲಿ ಅಬೌವ್ ಲ್ಯಾಂಡ್ ಈಸಿ ಅನ್ಸ್ಬೋದು ಫೋಟೋಗ್ರಫಿ, ಬಟ್ ಅಂಡರ್ ವಾಟರ್ ಓನ್ಲಿ ವೇ ಅಚೀವ್ ಮಾಡೋಕ್ಕಿರೋದು ಫುಲ್ಲಿ ಮ್ಯಾನ್ಯುಯಲ್ ಮೋಡ್. ಹಂಗಾಗಿ ಸೊ ಸೆಟ್ಟಿಂಗ್ಸ್ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೈವಿಂಗ್ ಅಂತ ಬಂದರೆ ನಾನು ಹೇಳಿದೆ ಕ್ಯಾಮ್ರಾ ಜೊತೆ ಕಂಫರ್ಟೇಬಲ್ ಆಗಿರಬೇಕಂತ. ಆ್ಯಂಡ್ ಇನ್ನೊಂದು ಮೇಜರ್ ಚಾಲೆಂಜಿಂಗ್ ಇರೋದು ಮ್ಯಾನೇಜಿಂಗ್ ಡೈವಿಂಗ್ ಪ್ಲಸ್ ಫೋಟೋಗ್ರಫಿ ಟುಗೆದರ್. ಒಬ್ಬೊಬ್ಬರು ಫೋಟೋಗ್ರಫಿಲೇ ಮುಳುಗೋಗಿದ್ರೆ ಅವ್ರದ್ದು ಡೈವಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇರೋಲ್ಲ, ಅವ್ರ ಏರ್ ಕನ್ಸಂಪ್ಷನ್ ಆ ಥರ. ಸೊ ಅದೊಂದು ಚಾಲೆಂಜ್ ಇದೆ. ಸೊ ಎರಡನ್ನೂ ಕ್ಲೀನಾಗಿ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನನ್ನ ಸೈಕ್ಲಿಂಗ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್ ಅಪಾರ್ಟ್ ಫ್ರಮ್ ಕಾಲೇಜ್ ಅದು ಕೇಳಿದ್ರಿ. ಮೋಸ್ಟ್ ಆಫ್ ದ ಟೈಮ್ ನಾನು 10th, 7th ಆರ್ 9th ಸ್ಟ್ಯಾಂಡರ್ಡ್ ಆವಾಗ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಹಾಲಿಡೇಸ್ ಬಂದಾಗೆಲ್ಲ ನನಗೂ ಮುಂಚೆನೇ ನಮ್ಮ ಡ್ಯಾಡ್ ಆಗಲಿ ಬ್ರದರ್ ಅವ್ರ ಅಮ್ಮ ಯಾರಾನ ನನ್ನ ಹಾಲಿಡೇಸ್ ತಿಳ್ಕೊಂಡು ಅವ್ರು ಟ್ರಿಪ್ ಪ್ಲ್ಯಾನ್ ಮಾಡಿರೋರು. ಸೊ ನಾನು ಕೇಳೋಕ್ಕೂ ಮುಂಚೆನೇ ಲೈಕ್ ಟ್ರಿಪ್ಪೆಲ್ಲ ಪ್ಲ್ಯಾನ್ ಆಗಿರೋದು. ಆ್ಯಂಡ್ ಹಾಲಿಡೇಸ್ ಅಂತ ಬಂದರೆ ಒಂದು 10 ದಿನ ರಜಾ ಇದ್ದರೆ 1 ದಿನ ಮನೇಲಿದ್ದು ಇನ್ನು 9 ದಿನ ಟ್ರಾವೆಲಿಂಗ್ ಆ ಥರ ಆಗಿದೆ ನನ್ನ ಲೈಫ್. ಸೊ ಏನೇ ಟ್ರಾವೆಲಿಂಗ್ ಮಾಡೋಂಗಿದ್ರು ಡ್ಯೂರಿಂಗ್ ಹಾಲಿಡೇಸ್ ಆ ಥರ. ಅವ್ರಿಲ್ಲ ಅಂದರೂ ಕೆಲವು ಟೈಮ್ ನಾನೀಗ ಡೈವಿಂಗ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅವ್ರ ಕೋರ್ಸ್ ಅದೆಲ್ಲ ಬೇಕಿತ್ತಂದರೆ ಸಪೋರ್ಟಿವ್ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಆ ಥರ ಸಿಕ್ಕು ಈ ಥರ ಕೋರ್ಸ್ ಎಲ್ಲ ಮಾಡ್ಕೊಂಬರ್ತೀನಿ ಅಂದಾಗ ಲೀವ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಟಡೀಸ್ ಅಂತ ಬಂದಾಗ ಐ ಥಿಂಕ್ ನಮ್ಮ ಮನೇಲೇನು ನೀನು ಟಾಪರ್ ಆಗಿರಬೇಕು ಅವ್ರು ಇಂಥ ರ್ಯಾಂಕ್ ಅವ್ರು ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ಆ ಥರ ಫೋರ್ಸ್ ಮಾಡಿಲ್ಲ. ಸೊ ನಂದು ಕಂಫರ್ಟೇಬಲ್ ಆಗಿ ಹೆಂಗೆ ಓದಬೇಕು ಆ ಥರ ಓದಿ ಯಾವತ್ತಿದ್ರೂ ಅಬೋವ್ ಆ್ಯಾವರೇಜ್ ಅವ್ರು ನನಗೆ ಸೂಟೇಬಲ್ ಮಾರ್ಕ್ಸ್ ತೊಗೊಂಡು ಆ ಥರ ಸ್ಟಡೀಸಲ್ಲಿ ಮುಂದೆ ಹೋದರೆ ಸಾಕಂತ ಹೇಳಿರೋ ಆ ಸಪೋರ್ಟ್ ಇರೋದ್ರಿಂದ ಈ ಥರ ಎರಡು ಮ್ಯಾನೇಜ್ ಮಾಡೋಕ್ಕಾಗಿದೆ. ಆ್ಯಂಡ್ ಅದೇ ಹಾಲಿಡೇಸ್ ಸಿಕ್ಕಾಗೆಲ್ಲ ಇಟ್ಸ್ ಹಾಫ್ ಆಫ್ ದ ಟೈಮ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಇಲ್ಲ ಅಂಡರ್ ವಾಟರ್ ಫೋಟೋಗ್ರಫಿ ಟ್ರಿಪ್ಸ್ ಆ ಥರ ಆಗಿದೆ. ಆ್ಯಂಡ್ ಇತ್ತೀಚೆಗೆ ಫೋಟೋಗ್ರಫಿ ಸಪೋರ್ಟ್ ಅದೆಲ್ಲ ಹೇಗಿದೆ ಅಂತ ಕೇಳಿದ್ದಕ್ಕೆ ಕ್ಯಾಮ್ರಾಸ್ ಆಗಲಿ ಟೆಕ್ನಾಲಜಿಕಲಿ ಲೇಟೆಸ್ಟ್ ಸುಮಾರು ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಹಂಗಾಗಿ ಗೇರ್ ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಅದೆಲ್ಲ ಅಂದರೆ ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ ಆ್ಯಂಡ್ ಫ್ರೆಂಡ್ಸ್ ಅವ್ರ ಏನೇ ಆಗಲಿ ಲೈಕ್ ಸಪೋರ್ಟ್ ಇರೋದ್ರಿಂದ ಇದು ಮಾಡೋಕ್ಕಾಗಿದೆ. ಆ್ಯಂಡ್ ರೀಸೆಂಟ್ಲಿ ಫೋಟೋಗ್ರಫಿಯಿಂದ ವೀಡಿಯೋಗ್ರಫಿ ಮೂವ್ ಆಗಬೇಕಂತ ಹೊಸ 4K ಕ್ಯಾಮ್ರಾ ಎಲ್ಲ ತೊಗೊಂಡಿದ್ದೀವಿ. ಆ್ಯಂಡ್ ಡ್ರೋನ್ ಈಗ ಇತ್ತೀಚೆಗೆ ಏನು ಫೇಮಸ್ ಆಗಿದೆ ಅದನ್ನು ಆನ್ಲೈನ್ ಸ್ವಲ್ಪ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಟ್ರೈ ಮಾಡ್ತಿದ್ದೀವಿ. ಸೊ ಇದೇ ಥರ ಮುಂದೆ ಕಂಟಿನ್ಯೂ ಮಾಡಬೇಕಂತ. ವಿಷದ ಹಾವು ಭಯವಿಲ್ಲ ಭಯವಿಲ್ಲ ಭಯವಿಲ್ಲ, ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗ ಬೇಕೆನ್ನುವ, ಪ್ರಾಣಿಗಳೇನು ಗಿಡಮರವೇನು ಬಿಡಲಾರ ಬಿಡಲಾರ ಬಿಡಲಾರ, ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನ ಹಿತಕ್ಕಾಗಿ ಹೋರಾಡುವ. ಈಗ
ಸರ್ ಹೇಳ್ತಾ ಇದ್ರು ಅಂಡರ್ ವಾಟರ್ ಫೋಟೋಗ್ರಫಿ ಮಾಡಬೇಕಾದ್ರೆ ತುಂಬ ಜವಾಬ್ದಾರಿ ಇರುತ್ತೆ. ಅಲ್ಲಿರುವಂತಹ ಜಲಚರಗಳ ಜೊತೆಗೆ ನಾವು ಹೊಂದ್ಕೋಬೇಕಾಗತ್ತೆ, ಅವಕ್ಕೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ವರ್ತನೆ ಮತ್ತು ಅವುಗಳ ವರ್ತನೆ ಹೇಗಿರುತ್ತೆ, ಅವು ಹೇಗೆ ಸ್ಪಂದಿಸ್ತವೆ ಮನುಷ್ಯರ ಜೊತೆಗೆ? ಅದು ಈ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ. ಆ್ಯಂಡ್ ಮೇಜರ್ ಏನಿರೋದಂದರೆ ಜನಕ್ಕೆ ಈಗ ಫಿಲಮಲ್ಲಿ ಟಿ ವಿಲಾಗಲಿ ನೋಡಿರ್ಬೋದು, ಇವಾಗ ವೈಲ್ಡ್ ಲೈಫ್ ಆರ್ ವೈಲ್ಡ್ ಅನಿಮಲ್ಸ್ ಅಂದರೆ ನೀವು ಹೋಗಿದ ತಕ್ಷಣ ಅದು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಇಲ್ಲ ಅದರಿಂದ ನಿಮಗೆ ತೊಂದರೆ ಇದೆ ಅಂತ. ಬಟ್ ನನಗೆ ಅನ್ಕೊತೀನಿ ನಮ್ಗಿಂತ ಜಾಸ್ತಿ ನಮ್ಮಿಂದ ಆ ವೈಲ್ಡ್ ಲೈಫ್ ಆರ್ ಫಿಶಸ್ ಆರ್ ಅನಿಮಲ್ಸ್ಗೇನಿದೆ ಅದಕ್ಕೆ ಜಾಸ್ತಿ ತೊಂದರೆ ಇದೆ ಅಂತ. ಬಿಕಾಸ್ ನಾವೆಷ್ಟು ಎದುರ್ಕೊತೀವಿ ಅವು ನಮ್ಮನ್ನು ಫಸ್ಟ್ ಟೈಮ್ ನೋಡ್ತಿರತ್ತೆ, ಆ್ಯಂಡ್ ಅದಕ್ಕೂ ಈಕ್ವಲಿ ಅದೇನು ಭಯ ಆಗಲಿ ಅದಿರುತ್ತೆ. ಆ್ಯಂಡ್ ಮೋರ್ ಓವರ್ ಅದಕ್ಕೆ ಅದ್ರ ಸ್ಪೇಸ್ ಕೊಟ್ಟರೆ ನಮ್ಮಿಂದ ಏನು ತೊಂದರೆ ಇಲ್ಲ ಅಂದ್ಕೊತೀನಿ. ಆ್ಯಂಡ್ ಮೋರ್ ಓವರ್ ಈಗ ಅನಿಮಲ್ಸ್ನ ಟೀಸ್ ಮಾಡೋದಾಗಲಿ ಅವ್ರು ತುಂಬ ಹತ್ತಿರ ಹೋಗೋದು ಆ ಥರ ಮಾಡಿದಾಗ ಅಷ್ಟೇ ತೊಂದರೆ. ಆ್ಯಂಡ್ ಈಗ ಕೆಲವು ಡೇಂಜರಸ್ ಸ್ಪೀಷೀಸ್ ಅಂತ ಏನು ಕರಿತೀವಿ ಅದು ಎಲ್ಲ ಜಾಗದಲ್ಲೂ ಇರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಲೋಕಲ್ ಗೈಡ್ಸ್ ಅವ್ರ ಇನ್ಫಾರ್ಮೇಷನ್ ಮುಂಚೆನೇ ಕೊಟ್ಟಿರ್ತಾರೆ. ಆ್ಯಂಡ್ ಈಗ ಒಂದು ಅನಿಮಲ್ ಇದೆ ಅದರಿಂದ ಇಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂದರೆ ಅದನ್ನು ಖಂಡಿತ ಫಾಲೋ ಮಾಡಲೇಬೇಕು. ಸೊ ಆ ಸೇಫ್ಟಿ ಮೆಷರ್ಸ್ ಆ್ಯಂಡ್ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರೆ ಆ ಥರ ತೊಂದರೆ ಏನಾಗಲ್ಲ. ಆ್ಯಂಡ್ ಕೆಲವು ಅನಿಮಲ್ಸ್ ದೂರ ಓಡೋಗುತ್ತೆ, ಅವ್ರ ಶೈ ಅನಿಮಲ್ಸ್ ಅಂತ ಏನು ಕರಿತೀವಿ ಅದು ನ್ಯಾಚುರಲಿ ನಮ್ಗೆ ಹತ್ತಿರ ಸಿಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಅದನ್ನು ಚೇಸ್ ಮಾಡೋದಾಗಲಿ ಅವ್ರು ಇದು ಬೇಕು ಅಂತ ಅದ್ರ ಹಿಂದೆನೇ ಹೋಗೋದು, ಅವ್ರ ಮೇಜರ್ ಏನಿದೆ ಸುಮ್ಮನೆ ಅನಿಮಲ್ಸ್ನ ಮುಟ್ಟೋದು, ಎಸ್ಪೆಷಲಿ ವೈಲ್ಡ್ ಲೈಫ್. ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಅದು ಬಿಟ್ಟರೆ ನಾನು ಹೇಳ್ದಂಗೆ ಆ ಸ್ಪೇಸ್ ಅವ್ರ ರೂಲ್ಸ್ ಏನಿದೆ ಅದು ಫಾಲೋ ಮಾಡಿ. ಇಫ್ ಯು ಮೇಂಟೈನ್ ಸೇಫ್ ಡಿಸ್ಟೆನ್ಸ್ ಅದೇನು ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಕೇಳಿದೆ ಶಾರ್ಕ್ಸ್ ಇದ್ರ ಬಗ್ಗೆ ಎಲ್ಲ. ನಾನು ಅನ್ಕೊತೀನಿ ಲೈಕ್ ಶಾರ್ಕ್ಸು ಅದೊಂದು ಜೆಂಟಲ್ ಫಿಶ್ ಆ್ಯಂಡ್ ಬೇರೆ ಥರ ಏನಿದೆ ಕಾಮನ್. ಶಾರ್ಕ್ಸಲ್ಲಿ ಅರೌಂಡ್ ಥೌಸಂಡ್ಸ್ ಆಫ್ ಸ್ಪೀಷೀಸ್ ಇದೆ ಆ್ಯಂಡ್ ಅದ್ರಲ್ಲಿ ನಾಟ್ ಎವ್ರಿ ಸ್ಪೀಷೀಸ್ ಇಸ್ ಡೇಂಜರಸ್. ಸೊ ಈ ಡೇಂಜರಸ್ ಸ್ಪೀಷೀಸ್ ಏನಿದೆ ಅಂಥ ಕಡೆ ಕೇಜ್ ಡೈವಿಂಗ್ ಆರ್ ಡ್ರೈವ್ ಮಾಡೋಕ್ಕೆ ಬಿಡಲ್ಲ, ಅವ್ರು ಏನೇನು ಸೇಫ್ಟಿ ಮೆಷರ್ಸ್ ಫಾಲೋ ಮಾಡಬೇಕು ಫಾಲೋ ಮಾಡ್ತಾರೆ. ಇನ್ನು ಕೆಲವು ರೀಫ್ ಶಾರ್ಕ್ಸ್ ಅಂಥದ್ದೆಲ್ಲ ಇದೆ, ಅದು ಜೆಂಟಲಾಗಿ ಅದ್ರ ಪಾಡಿಗೆ ಅದು ಸ್ವಿಮ್ಮಿಂಗ್ ಮಾಡ್ತಿರತ್ತೆ. ಸೊ ನಮ್ಮ ಪಾಡಿಗೆ ನಾವು ಅದಿದ್ದು ಅದನ್ನು ಹತ್ತಿರ ಹೋಗ್ದಲ್ಲೇ ಅದ್ರ ಹತ್ರ ತುಂಬ ಟ್ರಿಗರ್ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಸೊ ಈ ಥರ ಇದ್ದರೆ ಸೇಫಾಗಿ ಲೈಕ್ ಹ್ಯೂಮನ್ ಅನಿಮಲ್ ಬಿಹೇವಿಯರ್ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಐ ಥಿಂಕ್ ಇಟ್ ಈಸ್ ಇದು ಒಂಥರ ಎಕ್ಸ್ಪೀರಿಯನ್ಸ್. ಸೊ ಯುಲ್ ಡೆಫಿನೆಟ್ಲಿ ಎಂಜಾಯ್ ಇಟ್. ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು ಎಂದೆಂದು ಎಂದೆಂದು, ಪಡೆಯುವುದೊಂದು ಕೊಡುವುದು ಒಂದು, ಸ್ವಾರ್ಥಿ ತಾನಾಗಿ ಮೆರೆದಾಡುವ ಏನೆಂದು ನಾ ಹೇಳಲಿ. ಮಾನವನಾಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ. ಮಾನವನಾಸೆಗೆ ಕೊನೆಯಲ್ಲಿ ನಾವು ಜಲಚರಗಳ ಜೊತೆ ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನು ಧೀರಜ್ ಅವರು ನಮಗೆ ತಿಳಿಸ್ಕೊಟ್ರು. ಆದರೆ ಇಲ್ಲಿ ನಮಗೆ ಮೂಡುವಂತಹ ಒಂದು ಪ್ರಶ್ನೆ ಏನು ಅಂದರೆ, ಭೂಮಿ ಮೇಲಿರುವಂತಹ ವನ್ಯಜೀವಿಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ವನ್ಯಜೀವಿ ಸಂರಕ್ಷಣಾ ಸಪ್ತಾಹ ಅಂತ ಹೇಳಿ ಇತ್ತೀಚೆಗೆ ನಾವು ಮಾಡ್ತಾ ಇದ್ದೀವಿ. ಆದರೆ ಜಲಚರಗಳಿಗೂ ಬಂದಾಗ ಅವುಗಳನ್ನು ರಕ್ಷಣೆ ಮಾಡುವಂತಹ ಸಪ್ತಾಹ ಏನಾದ್ರು ಇದೆಯಾ ಅನ್ನೋವಂಥದ್ದು ಒಂದು ಪ್ರಶ್ನೆ ಸರ್. ಜೊತೆಗೆ ನಾವು ಹೇಗೆ ನೀವು ಹೇಳಿದ್ರಲ್ಲ, ಇಲ್ಲಿರುವಂತಹ ಯಾವುದೇ ವಸ್ತು ಸಮುದ್ರಕ್ಕೆ ಹೋಗಿ ಸೇರುತ್ತೆ ಕಡೆಯದಾಗಿ ಅಂತ, ಹೀಗಾಗಿ ಮನುಷ್ಯರು ಅದರ ಒಳಗಡೆ ಹಾಕ್ತಾ ಇರುವಂತಹ ಹಸ್ತಕ್ಷೇಪಕ್ಕೂ ಮತ್ತು ಅದ್ರ ಮೇಲೆ ಆಗ್ತಾ ಇರುವಂತಹ ಒತ್ತಡದ ಪರಿಚಯವನ್ನು ನಮಗೆ ಮಾಡಿಕೊಡ್ಬಹುದಾ? ಇವತ್ತು ನಮ್ಮ ಸಮುದ್ರದಲ್ಲಿ ಜಲಚರಗಳಿಗೆ ಏನಾಗಿದೆ ಅಂತಂದರೆ, ಅವರಿಗೆ ಜಲಚರಗಳಿಗೆ ಏನು ಅವರ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಏನು ಹೇಳ್ತೀವಿ, ಸ್ವಾಭಾವಿಕವಾದ ಒಂದು ವಾತಾವರಣದಲ್ಲಿ ಇರೋ ಅವಕಾಶ ತುಂಬ ಕಮ್ಮಿ ಆಗ್ತದೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಲಾಸ್ಟ್ ಒಂದು ಅವಾರ್ಡ್ ವಿನ್ನಿಂಗ್ ಫೋಟೋಗ್ರಾಫಿ ಇತ್ತು. ಒಂದು ಸೀ ಹಾರ್ಸು ಕಾಟನ್ ಬಡ್ಗೆ ಹ್ಯಾಂಗ್ ಆಗಿಬಿಟ್ಟು ಸ್ವಿಮ್ ಮಾಡ್ತಾರೆ. ದಟ್ ಈಸ್ ಆನ್ ಆ್ಯಕ್ಚುಯಲ್ ಫೋಟೋ ವಿಚ್ ವಾಸ್ ಕ್ಲಿಕ್ ಬೈ ಎ ಫೋಟೋಗ್ರಾಫರ್ ವಿಚ್ ಹ್ಯಾಸ್ ಒನ್ ಆ್ಯನ್ ಇಂಟರ್ನ್ಯಾಷನಲ್ ಅವಾರ್ಡ್.
ಈಗ ಲೇಟೆಸ್ಟಾಗಿ ಏನಾಗಿದೆ, ಇನ್ನೊಂದು ಸೀ ಹಾರ್ಸು ನಮ್ಮ ಫೇಸ್ ಮಾಸ್ಕ್ ಥ್ರೆಡ್ಗೆ ಸುತ್ತಕೊಂಡು ಹೋಗ್ತಾಯಿದೆ ಅಂತಂದರೆ, ಅಂದರೆ ನಾವು ನಮಗೋಸ್ಕರ ಯೂಸ್ ಮಾಡಿ ಬೇಡ ಅಂತ ಎಸೆದಿದ್ದು ಅಲ್ಲಿ ಎಷ್ಟು ಪ್ರೆಷರ್ ಬಿಲ್ಡಪ್ ಮಾಡ್ತಾಯಿದೆ ಆ ಪ್ರಾಣಿಗಳ ಮೇಲೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಮಾಸ್ಕ್ ನಾವೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಮಾಸ್ಕ್ ಹ್ಯಾಸ್ ಬಿಕಮ್ ಎನ್ ಇನೋವೇಟಬಲ್ ಪಾರ್ಟ್ ಆಫ್ ಅವರ್ ಲೈಫ್ ಟು ಸೇಫ್ ಗಾರ್ಡ್ ಅವರ್ ಓನ್ ಲೈಫ್ಸ್. ನಮ್ಮ ಜೀವ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಒಂದು ಮುಖಕವಚನ ನಾವು ಹಾಕೋತಾ ಇದ್ದೇವೆ. ಬಟ್ ಆ ಮುಖಕವಚನ ನಾವು ಡಿಸ್ಪೋಸೇಬಲ್ ಅಂತ ಮಾಡ್ತಾಯಿದ್ದಾರೆ. ಈಗ ನನ್ನ ಪ್ರಕಾರ N95 ಇರ್ಬೋದು, ಇಲ್ಲ ಸರ್ಜಿಕಲ್ ಮಾಸ್ಕ್ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಡಿಸ್ಪೋಸೇಬಲ್. ಇವತ್ತು ಹಾಕ್ಕೊಂಡಿದ್ದು ಅದರಲ್ಲಿ ನಮಗೆ ನಮ್ಮ ಬಗ್ಗೆ ಎಷ್ಟು ಕೇರ್ ಇದೆ ಅಂತಂದರೆ, ಇವತ್ತು ಹಾಕ್ಕೊಂಡು ಮಾಸ್ಕ್ ನಾಳೆ ಹಾಕ್ಕೊಳ್ಳಲ್ಲ, ಬೆಳಗ್ಗೆ ಹಾಕ್ಕೊಂಡು ಮಾಸ್ಕ್ ಈವ್ನಿಂಗ್ ಹಾಕ್ಕೊಳ್ಳಲ್ಲ. ಇನ್ನು ಕೆಲವರು ಆಗಿರೋ ಮಾಸ್ಕನ್ನು ಕೂಡ 10 ವಾಶ್ ಆದಮೇಲೆ ಒಗಿಬಿಡಿ, 20 ವಾಶ್ ಆದಮೇಲೆ ಒಗಿಬಿಡಿ, ಇಲ್ಲದೆ ಇರೋದೆಲ್ಲ ಇದೆ. ಇದೆಲ್ಲ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕೆ ಮಾಡಿರೋ ನಿಬಂಧನೆಗಳು. ಆಯಿತು, ತಪ್ಪಿಲ್ಲ. ಮನುಷ್ಯ ಅವರನ್ನು ಅವರು ಸೇಫ್ ಗಾರ್ಡ್ ಮಾಡ್ಕೋಬೇಕು, ರಕ್ಷಿಸ್ಕೋಬೇಕು, ಬದುಕೋಬೇಕು. ಬಟ್ ಅದನ್ನು ಮಾಡೋದ್ರಿಂದ ಬೇರೆ ಜೀವಿಗಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ಡಕ್ಕು ಕಾಲಿಗೆ ಮಾಸ್ಕ್ ಸುತ್ತಕೊಂಡು, ಆ ಮಾಸ್ಕ್ನ ತೆಗಿಲಿಕ್ಕೆ ಹೋದಾಗ ಆ ಮಾಸ್ಕ್ ಕುತ್ತಿಗೆಗೆ ಸುತ್ತಕೊಂಡು ಅಲ್ಲೇ ಬಿದ್ದು ಒದ್ದಾಡ್ತಿದ್ದನ್ನು ಜನ ವೀಡಿಯೋ ಮಾಡಿದ್ರು, ಯಾರೂ ತೆಗಿಲಿಕ್ಕೆ ಹೋಗಲಿಲ್ಲ. ಇದು ನಮ್ಮ ಮನುಷ್ಯನ ಕ್ರೂರತ್ವದ ಪರಮಾವಧಿ. ನಾವು ಲಾಸ್ಟ್ ಇಯರ್ ನವಂಬರಲ್ಲಿ ನಾನು, ನಮ್ಮ ಧೀರಜು, ಫುಲ್ ಫ್ಯಾಮಿಲಿ, ನಾನು ಮಣಿಪಾಲಲ್ಲಿದ್ದೆ. ಪರಿಕಾ ಅಂತ ಒಂದು ಇದಿದೆ ಅಲ್ಲಿ, ನೇಚರೋಪತಿಲಿ. ಪರಿಕಾ ಮುಗಿಸ್ಕೊಂಡು ನಾನು ಕಾಪುಗೆ ಬಂದೆ. ಸೊ ಎಕ್ಸಾಕ್ಟ್ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್. ಸೊ ಕಾಪುನಲ್ಲಿ ನಾವು ಆವಾಗ ಸೆಕೆಂಡ್ ವೇವ್ ಬಂದಿರಲಿಲ್ಲ, ಫಸ್ಟ್ ವೇವ್ ಮಾತ್ರ ಆವಾಗ ಇನ್ನೇನು ಮುಗಿದಿತ್ತು, ಜನ ಓಡಾಡಲಿಕ್ಕೆ ಬಂದರು. ಸೊ ಅಲ್ಲಿ ನಾವು 4 ಡೈವ್ ಮಾಡಿದ್ವಿ. 4 ಡೈವ್ನಲ್ಲಿ ನಾನು ಪರ್ಸನಲ್ಲಾಗಿ ಆಲ್ಮೋಸ್ಟು 45-50 ಮಾಸ್ಕ್ಗಳನ್ನ ನೀರಿಂದ ಈಚೆ ತಂದೆ. ದಿಸ್ ಗೋಸ್ ಟು ಸೇ, ನಾನು ಒಬ್ಬ ಮನುಷ್ಯ ಕಾಪು ಅಂತ ಒಂದು ಸಣ್ಣ ಬೀಚ್ನಲ್ಲಿ ಒಂದು ಫ್ಯೂ ಕಿಲೋಮೀಟರ್ ರೇಡಿಯಸ್ನಲ್ಲಿ ಅಷ್ಟು ಮಾಸ್ಕ್ನ ತೊಗೊಂಡು ಈಚೆ ಬಂದರೆ, ಪ್ರಪಂಚದ 75 ಭಾಗ ಸಮುದ್ರದಲ್ಲಿ 700 ಕೋಟಿ ಜನ ಡೈಲಿ ಒಂದೊಂದು ಮಾಸ್ಕನ್ನು ಆ್ಯಾವ್ರೇಜ್ ಆಗಿ ಇಲ್ಲ ಅಂತಂದರೆ 700 ಕೋಟಿನಲ್ಲಿ 100 ಕೋಟಿ ಮಾಸ್ಕ್ ಡೈಲಿ ಬೀಳ್ತಾ ಇದೆ ಅಂದ್ರೂ ಆ ಜಲಚರಗಳಿಗೆ ಎಷ್ಟು ಪ್ರೆಷರ್ ಬಿಲ್ಡಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ? ಇದು ನಮ್ಮನ್ನು ನಾವು ಮಾಡ್ಕೋಬೇಕಾಗಿರೋ ಆನ್ಸರ್. ಕೆಲವರು ಹೇಳ್ತಾರೆ ಮಾಸ್ಕ್ ಎಸಿಬೇಡಿ, ಎಸೆಯೋದೇ ಆದರೆ ಆ ಎಲಾಸ್ಟಿಕ್ನ ಕಟ್ ಮಾಡಿ ಎಸಿರಿ ಅಂತ. ಆಯಿತು, ಕಟ್ ಮಾಡಿದೆ, ಎಸೆದೆ. ಆ ಎಸಿದ ಪೀಸ್ ಎಲ್ಲೋಯ್ತು? ಮಾಸ್ಕ್ ರೀಸೈಕಲ್ ಮಾಡಲಿಕ್ಕೆ ಏನಾದ್ರು ಮಾಡ್ತಿದ್ದೀವ? ನಾನು ತುಂಬ ಇದಕ್ಕೆ ಹೋಗ್ಬೋದು. ಈಗ ಲೇಟೆಸ್ಟಾಗಿ ಒಂದಿದೆ, ಹಿಂದಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಡಯಾಪರ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಈಗ 70 ವರ್ಷದ ಮನುಷ್ಯನಿಗೆ ಡಯಾಪರ್. ಆ ಡಯಾಪರ್ ನೆಕ್ಸ್ಟ್ ಡೇ ಏನು ಮಾಡ್ತಾರೆ? ಹಾಕೊಳ್ಳೋನ್ಗಂತೂ ಗೊತ್ತೇ ಇರೋದಿಲ್ಲ, ಹಾಕಿದವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ. ಅರಿವಿದೆ, ಕಾಳಜಿ ಇಲ್ಲ. ಮನುಷ್ಯನಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಬಟ್ ಗೊತ್ತಿಲ್ಲ ಅನ್ನೋ ಥರ ಒಂದು, ಅದು ಏನು ಹೇಳ್ತೀರಿ, ಐ ಪ್ರಿಟೆಂಡ್ ದಟ್ ಐ ಡೋಂಟ್ ನೋ. ಸೊ ಇದು ಇರೋರ್ಗು ಜಲಚರಗಳು ನಾವು ಸೇವೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಂಡ್ ಓಕೆ, ನಾನು ಪ್ರೊಫೆಷನಲಾಗಿ ನನಗೆ ಬರ್ತೀನಿ, ಇದು ಕನ್ಸರ್ವೇಷನ್ ತುಂಬ ಜಾಸ್ತಿ ಆಗೋಯಿತು. ಈಗ ಪ್ರೊಫೆಷನಲಾಗೇ ಹೇಳಬೇಕು ಅಂತಂದರೆ, ನೀರೊಳಗಡೆ ಫಾರ್ ಎಕ್ಸಾಂಪಲ್ ಬ್ಲೂ ರಿಂಗ್ ಆಕ್ಟೋಪಸ್ ಅಂತ ಒಂದಿದೆ. ಹತ್ತಿರ ಹೋದಾಗ ಸಡನ್ನಾಗಿ ಅದು ಬ್ಲೂ ಕಲರ್ ರಿಂಗ್ ಕಾಣೋದಿಲ್ಲ. ನೀವು ಅದನ್ನು ಸ್ವಲ್ಪ ಕೆಣಕಿದ್ರೆ ಅದು ಪ್ರೊವೋಕ್ ಆಗುತ್ತೆ. ಪ್ರೊವೋಕ್ ಆದ ತಕ್ಷಣ ಅದರ ಮೈ ಮೇಲಿರೋ ಬ್ಲೂ ರಿಂಗ್ಸ್ ಎಲ್ಲ ಎದ್ದು ಕಾಣುತ್ತೆ. ಇಟ್ ಬ್ರೈಟ್ ಆಗುತ್ತೆ. ಬ್ರೈಟ್ ಆಗಿಬಿಟ್ಟು ಅದು ಫುಲ್ಲು ಅಗ್ರೆಸಿವ್ ಆಗಿ ನಿಮ್ಮ ಹತ್ರ ಬರುತ್ತೆ. ಅದು ಬಂದಾಗ ನೀವು ನಿಮ್ಮ ಕೈಯನ್ನೇ ಆಗಲಿ ಇಲ್ಲ ನಿಮ್ಮ ತಲೆಯನ್ನೇ ಆಗಲಿ ಅದ್ರ ಮುಂದೆ ಹಿಡಿದೆ, ಕ್ಯಾಮ್ರಾನ ಹಿಡದೆ ಅಲ್ಲಿಂದ ಅಟ್ಲೀಸ್ಟ್ 1/4 ಮೀಟ್ರ್ ಹಿಂದೆ ಬರಬೇಕು. ಅದು ಬೇಸಿಕ್ ನಾಲೆಡ್ಜ್. ಅದು ಬಿಟ್ಟು ಅದು ಕಲರ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಗೋಪ್ರೋನ ಅದರ ಮೂತಿಗೆ ಹಿಡಿಯೋದು ಮೂರ್ಖತನದ ಪರಮಾವಧಿ. ಸ್ಕೂಬಾ ಡೈವಿಂಗ್ ಬಗ್ಗೆ, ಅಂಡರ್ ವಾಟರ್ ಫೋಟೋಗ್ರಫಿಯ ಬಗ್ಗೆ, ಮತ್ತು ಈ ಥರದ ಒಂದು ಭೂಮಿಯ ಮೇಲ್ಮೈ ಮೇಲೆ ಬದುಕುವಂತಹ ಬದುಕೇನಿದೆ, ನದಿಯ ಒಳಗೆ
ಮತ್ತು ಸಮುದ್ರದ ಒಳಗೂ ಅದೇ ಥರದ ಒಂದು ಜೀವನ ಇದೆ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೊಳ್ತಾ ಇದ್ವಿ. ಸರ್ ಅವರು ಹೇಳ್ತಾ ಇದ್ರು ಜಲಚರಗಳ ಮೇಲೆ, ನೀರಿನ ಮೇಲೆ ಎಂತಹ ಒತ್ತಡ ಬೀಳ್ತಾ ಇದೆ ಅಂತ. ಅದಕ್ಕೆ ನಮ್ಮ ಬಗ್ಗೆ ಅಂದರೆ ನಾವು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಮತ್ತು ಆ ಜಲ ಮಾಲಿನ್ಯ ಅನ್ನೋವಂಥದ್ದು ಯಾವ ರೀತಿ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಪರಿಹಾರಗಳಿವೆಯಾ ಅನ್ನೋದ್ರ ಕುರಿತು ಅವ್ರು ನಮಗೆ ತಿಳಿಸ್ಕೊಡ್ಬೇಕು. ಆ್ಯಕ್ಚುಲಿ ನಾವು ಫೋಟೋಗ್ರಫಿ ಅಂತ ಮಾಡಬೇಕಾದ್ರೆ ಬೇಸಿಕಲಿ ನಾವು ಫೋಟೋಗ್ರಫಿ ಮಾಡೋ ಪರ್ಪಸ್ ಏನು, ಅಲ್ಲಿ ನಾವು ಏನು ನೋಡ್ತೀವಿ ಅದನ್ನು ಸುಂದರವಾಗಿ ಛಾಯಾಗ್ರಹಣ ಮಾಡಲಿಕ್ಕಾಗುತ್ತೆ. ಆ ಥರ ಛಾಯಾಗ್ರಹಣ ಮಾಡಿ ಅದನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಏನು ನಾವು ಫೋಟೋಶಾಪ್ ಇರ್ಬೋದು, ಲೈಟ್ ರೂಮ್ ಇರ್ಬೋದು, ಅದರ ಪ್ರೋಸೆಸ್ ಮಾಡಿ ಜನಗಳಿಗೆ ತೋರಿಸೋದು. ಅದು ಒಬ್ಬ ಸ್ಕೂಬಾ ಡೈವರ್ನ, ಅಂಡರ್ ವಾಟರ್ ಫೋಟೋಗ್ರಾಫರ್ನ ಬೇಸಿಕ್ ಆ್ಯಂಬಿಷನ್. ಸೊ ಅದನ್ನು ಮಾಡಬೇಕಾದ್ರೆ ನಾನು 2 ಥರ, ಒಂದು ನನ್ನ ಹತ್ರ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, 15mm ಫಿಶ್ ಐ ಲೆನ್ಸು. ಅದರಲ್ಲಿ ನಾನು ಆದಷ್ಟು ವೈಡ್ ಆ್ಯಂಗಲ್ಲು ಅಲ್ಲಿ ಸೀಸ್ಕೇಪ್ಸ್ ಏನಿರುತ್ತೆ, ರೀಫ್ಗಳೇನಿರುತ್ತೆ, ದೊಡ್ಡ ದೊಡ್ಡ ಫಿಶಸ್ ಏನಿರುತ್ತೆ, ವೇಲ್ ಇರ್ಬೋದು, ಇಲ್ಲ ಹಂಪ್ಯಾಕ್. ಈಗ ನನಗೆ ದೊಡ್ಡ ಫಿಶಲ್ಲೇ ಕಂಪೇರ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಆ್ಯನ್ ಹಂಪ್ಯಾಕ್ ವೇಲ್ ವಿಚ್ ಈಸ್ ಎ ಹ್ಯೂಜ್ 10+ ಮೀಟರ್ ಆ್ಯಂಡ್ 4000+ kg ಏನು ಇದಿರುತ್ತೆ, ಅದರಿಂದ ಹಿಡಿದು ಸ್ಮಾಲೆಸ್ಟ್ ಕ್ರಿಯೇಚರ್ 1.5 ಸೆಂಟಿಮೀಟ್ರ್ ಇರೋ ಒಂದು ಕ್ರ್ಯಾಬ್ ಇರ್ಬೋದು, ಇಲ್ಲ 1 ಸೆಂಟಿಮೀಟ್ರ್ ಒಂದು 2-3 mm ಇರೋ ಶ್ರಿಂಪ್ ಇರ್ಬೋದು, ಅಲ್ಲಿವರೆಗೂ ಎಲ್ಲ ಥರ ನಾನು ಸುಮಾರು ಶೂಟ್ ಮಾಡಿದ್ದೆ. ಸೊ ನಾನು ಕ್ಯಾಮ್ರಾ ಶುರು ಮಾಡಿದ್ದು ವೈಡ್ ಆ್ಯಂಗಲಲ್ಲಿ. ಆಮೇಲೆ ಸ್ವಲ್ಪ ನನಗೆ ಆ್ಯಂಡ್ ಐ ಆಮ್ ಎ ವೆರಿ ಬ್ಯಾಡ್ ಡೈವರ್, ಯಾಕೆಂದರೆ ನನಗೆ ನನ್ನ ಬಾಯನ್ಸಿ ಕಲ್ತ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಯಿತು ಅನ್ನೋದಕ್ಕಿಂತ ನನ್ನ ನೆಗ್ಲಿಜೆನ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿಬಿಟ್ಟು ನಾನು ಫಸ್ಟ್ ಒಂದು 4-5 ವರ್ಷ ಎಲ್ಲ ವೈಡ್ ಆ್ಯಂಗಲ್ಲೇ ಮಾಡ್ತಾಯಿದ್ದೆ. ಆಮೇಲೆ ಈಗ ಐ ಸ್ಟಾರ್ಟೆಡ್ ಟೇಕಿಂಗ್ ಮೋರ್ ಇಂಟ್ರೆಸ್ಟ್ ಇನ್ ಮ್ಯಾಕ್ರೋ. ಸೊ ಮ್ಯಾಕ್ರೋನಲ್ಲಿ ನ್ಯೂಡಿ ಬ್ರಾಂಚಸ್ ಅಂತ ಇದೆ, ಶ್ರಿಂಪ್ಸ್ ಅಂತ ಇದೆ, ಇಲ್ಲ ಸ್ಮಾಲ್ ಮಿನಿ ಆಕ್ಟೋಪಸ್ಗಳಿದೆ, ಅಥವಾ ಕ್ರ್ಯಾಬ್ಸ್ ಇದೆ. ಸೊ ಆ ಥರ ಸುಮಾರು ವೈವಿಧ್ಯತೆ. ನನ್ನ ಪರ್ಸನಲ್ ಇಂಟ್ರೆಸ್ಟಲ್ಲಿ ನನಗೆ ಐ ಆಮ್ ಆಲ್ವೇಸ್ ಫ್ಯಾಸಿನೇಟೆಡ್ ಅಬೌಟ್ ನ್ಯೂಡಿ ಬ್ರಾಂಚಸ್ಸಲ್ಲಿ ಈಗ ಅದರಲ್ಲಿರೋ ಕಲರ್ಗಳು ನನಗೆ ವರ್ಣಿಸೋಕ್ಕಾಗೋದಿಲ್ಲ ಪದಗಳಲ್ಲಿ. ಅದನ್ನು ನೀವು ಯಾರಾದರೂ ನನ್ನ ಪೇಜ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನ್ಯೂಡಿ ಬ್ರಾಂಚಸ್ ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ನಾನು ತೋರಿಸಿದ್ದೇನೆ. ಸೊ ನ್ಯೂಡಿ ಬ್ರಾಂಚಸ್ ನಾನು ಇದ್ರವರೆಗೂ ಸುಮಾರು ಒಂದು 350-400 ಡಿಫ್ರೆಂಟ್ ವೆರೈಟೀಸ್ ಆಫ್ ನ್ಯೂಡಿ ಬ್ರಾಂಚಸ್ ಮಾಡಿದ್ದೇನೆ. ವರ್ಲ್ಡ್ ವೈಡ್ ರೀಸೆಂಟಾಗಿ ನೋಡಿದ ಪ್ರಕಾರ 3,000+ ಸ್ಪೀಷೀಸ್ ಆಫ್ ನ್ಯೂಡಿ ಬ್ರಾಂಚಸ್ ಆರ್ ದೇರ್, ಆ್ಯಂಡ್ ಎವ್ರಿ ವೀಕ್ ದೆರ್ ಇಸ್ ಎನ್ ಅಡಿಷನ್ ಆಫ್ ಅಟ್ಲೀಸ್ಟ್ 1, 2, 3, 5 ಲೈಕ್ ದ್ಯಾಟ್. ಸೊ ನನಗಿರೋದು ಇಂಡಿಯಾದಲ್ಲಿ ಅಟ್ಲೀಸ್ಟ್ ಎಷ್ಟು ನ್ಯೂಡಿ ಬ್ರಾಂಚಸ್ ಇದೆ ಅದರದ್ದೆಲ್ಲ ಒಂದು ಸಣ್ಣ ಬುಕ್ಕು ನನಗೋಸ್ಕರ ನಾನು ಮಾಡ್ಕೋಬೇಕು ಅನ್ನೋ ಒಂದು ಆ್ಯಂಬಿಷನ್ ಇದೆ. ಸೊ ಇಷ್ಟು ಮಾಡೋದ್ರಿಂದ ನನ್ನ ಕಾಂಟ್ರಿಬ್ಯೂಷನ್ ಪ್ರಪಂಚಕ್ಕೆ ಏನಾಗುತ್ತೆ ಅಂದರೆ, ನೀರಿನೊಳಗಡೆ ಏನಿದೆ, ಅದು ಹೇಗಿದೆ, ಅದು ಎಲ್ಲಿ ಇದೆ, ಆ್ಯಂಡ್ ಯಾವ್ಯಾವ ಜಾಗದಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನು ಆದಷ್ಟು ಉತ್ಸುಕರಿಗೆ, ಇಂಟ್ರೆಸ್ಟೆಡ್ ಜನರಿಗೆ ತಿಳಿಸ್ಬೇಕು ಅನ್ನೋದಷ್ಟೇ ನನ್ನ ಒಂದು ಆದ್ಯತೆ. ಸೊ ಇಷ್ಟನ್ನು ಮಾಡಬೇಕಾದ್ರೆ, ನಾವು ಸ್ಕೂಬಾ ಡೈವಿಂಗ್ ಹೋಗಬೇಕಾದ್ರೆ ಬೇಸಿಕಲಿ ಶಾರ್ಟಾಗಿ ಹೇಳಬೇಕು ಅಂದರೆ, ನಾನು ಫಸ್ಟು ಒಂದು ಕಡೆ ಹೋಗಬೇಕು ಅಂದರೆ ಅಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ಬುಕ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಫಿಲಿಪೈನ್ಸಲ್ಲಿ ನಾನು ಅನಿಲಾವ್ ಅಂತ ಹೋಗಬೇಕು ಅಂತಂದರೆ, ಅನಿಲಾವ್ ಅಂತ ನಾನು ಹೇಳಿದ ತಕ್ಷಣ ಅಲ್ಲಿ ಇಟ್ಸ್ ಎ ಮ್ಯಾಕ್ರೋ ಹೆವೆನ್ ಫಾರ್ ಮ್ಯಾಕ್ರೋ ಫೋಟೋಗ್ರಫಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಬೇಕಾದ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊತೀನಿ, ಅಲ್ಲಿ ಅಡ್ವಾನ್ಸ್ ಕೊಡ್ತೀನಿ, ಹೋಟ್ಲೆಲ್ಲ ಬುಕ್ ಆಗಿರುತ್ತೆ. ಆಮೇಲೆ ಫ್ಲೈಟ್ ಬುಕ್ ಮಾಡ್ಕೊತೀನಿ. ಸ್ಕೂಬಾ ಡೈವಿಂಗಲ್ಲಿ ಮೇಜರ್ ಪ್ರಾಬ್ಲಮ್ ಲಗೇಜ್. ಈಗ ಏನಾಗುತ್ತೆ, ನಂದು ಈ ಹೌಸಿಂಗ್ ಇದೆ, ಇದ್ರ ಕ್ಯಾಮ್ರಾ ಬ್ಯಾಗು, ಇದ್ರ ಆ್ಯಕ್ಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿದ್ರೆ 20-22 kg ನನ್ನ ಬ್ಯಾಕ್ ಪ್ಯಾಕಲ್ಲಿ ಇರುತ್ತೆ. ಸೊ ಅಲ್ಲಿ ಪ್ರತಿ ಇಮಿಗ್ರೇಷನ್ ಚೆಕ್-ಇನ್ ಕೌಂಟ್ರಲ್ಲೂ ಅವ್ರ ಜೊತೆ ಜಗಳ ಆಡಬೇಕು, ಇದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟು, ಅದು ಕೊಡಿ ಇದು ಕೊಡಿ ಅಂತ. ಕಡೆಗೆ ಅವ್ರು ಕೊಡೋದಿಲ್ಲ, ನಾನು ಬಿಡೋದಿಲ್ಲ. ಅದೆಷ್ಟಾಗುತ್ತೆ ಕಾಸು ಕೊಟ್ಬಿಟ್ಟು ತೊಗೊಂಡು ಹೋಗ್ತೀನಿ, ನನ್ನ ಬೆನ್ನಲ್ಲೇ ಇರುತ್ತದು. ಅದಲ್ಲದೆ ಈ BCD ಇರ್ಬೋದು, ರೆಗ್ಯುಲೇಟರ್ ಇರ್ಬೋದು, ಮಾಸ್ಕು, ಫಿನ್ನು ಎಲ್ಲ ನಾನು ಸ್ವಂತ ತೊಗೊಂಡೋಗ್ತೀನಿ. ಅದ್ರ ಜೊತೆಯಲ್ಲಿ 15 ದಿನ ಟ್ರಿಪ್ ಅಂದರೆ ಬಟ್ಟೆ, ಅದೆಲ್ಲ ಸೇರಿ ಇನ್ನೊಂದು 45 kg ಆಗುತ್ತೆ. ಸೊ ಅಂದರೆ ಬೇಸಿಕ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಲಗೇಜ್ ಪ್ಲ್ಯಾನಿಂಗ್. ಇಲ್ಲಿ ಬ್ಯಾಕ್ ಪ್ಯಾಕರ್ಸ್ ಹೇಳ್ತಾರೆ ಕ್ಯಾರಿ ಓನ್ಲಿ ವಾಟ್ ಯು ಕ್ಯಾನ್, ವಾಟ್ ಈಸ್ ರಿಕ್ವೈರ್ಡ್ ಅಂತ ಅಂದ್ಬಿಟ್ಟು. ಇಲ್ಲಿ ನನಗೆ ಸ್ಕೂಬಾ ಡೈವಿಂಗಲ್ಲಿ ವಾಟ್ ಈಸ್ ನಾಟ್ ರಿಕ್ವೈರ್ಡ್ ಅನ್ನೋದೇ ಕ್ವಶನ್. ಸೊ ಅಲ್ಲಿ ಎಲ್ಲ ಆದಮೇಲೆ ನನಗೆ 2 ಕ್ಯಾಮ್ರಾ ಬೇಕು, ಯಾಕೆಂದರೆ ಬಾಡಿ ಒಳಗಡೆ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾನ ಇಟ್ಟು ಮೇಲೆ ಬಂದಾಗ ಎದುರುಗಡೆ ನೋಡಿದ್ರೆ ಸನ್ಸೆಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅದನ್ನು ಕ್ಲಿಕ್ ಮಾಡಲಿಲ್ಲ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ ಆಮೇಲೆ. ಸೊ ಅದಕ್ಕೊಂದು ಕ್ಯಾಮ್ರಾ ಬೇಕೇ ಬೇಕು. ಆ ಕ್ಯಾಮ್ರಾ ಒಳ್ಳೆ ಲೆನ್ಸ್ ಬೇಕೇ ಬೇಕು. ಈಗ ಅದನ್ನು ಎಸೆನ್ಷಿಯಲ್ ಹೆಂಗೆ, ಅದಷ್ಟಕ್ಕೆ ಚಾರ್ಜರ್ ಬೇಕು, ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು, ಎಕ್ಸ್ಟ್ರಾ ಸಿಮ್ ಕಾರ್ಡ್ಸ್ ಬೇಕು, ಲೈಟ್ಸ್ ಬೇಕು. ಸೊ ಅದಕ್ಕೆ ಬೇಕಾದ ಬಟ್ಟೆಗಳು ಬೇಕು. ಅಲ್ಲಿ ಡೈವಿಂಗ್ ಬಟ್ಟೆಗಳೇ ಬೇರೆ. ನಾನು ಕಮ್ಮಿ ತೊಗೊಂಡೋಗೋದಂದರೆ ಪ್ಯಾಂಟು ಶರ್ಟ್ ಮಾತ್ರ, ಇನ್ನೆಲ್ಲ ತೊಗೊಂಡೋಗ್ತೇನೆ.
ಯಾಕೆಂದರೆ ಒಂದು ಪ್ಯಾಂಟು ಒಂದು ಶರ್ಟ್ ಹೋಗ್ತಾ ಬರ್ತಾ ಮಾತ್ರ ಮಿಕ್ಕಿದಲ್ಲಿ ನಮಗೊಂದು ಟೀ ಶರ್ಟು ಒಂದು ಚಡ್ಡಿ ಬನಿಯನ್ ಇದ್ದರೆ ಸಾಕಷ್ಟೇ, ಇನ್ನೇನು ಬೇಕಾಗೋದಿಲ್ಲ. ಸೊ ಇದು ಬೇಸಿಕ್ ರಿಕ್ವೈರ್ಮೆಂಟು. ಅದಾದಮೇಲೆ ದಯವಿಟ್ಟು ಆ ಜಾಗದ ಬಗ್ಗೆ ಸ್ಟಡಿ ಮಾಡಿ. ವೈಲ್ಡ್ ಲೈಫ್ ಟ್ರಿಪ್ಪೇ ಇರ್ಬೋದು, ಇಲ್ಲ ಸ್ಕೂಬಾ ಡೈವಿಂಗ್ ಟ್ರಿಪ್ಪೇ ಇರ್ಬೋದು. ನೀವು ಇವತ್ತು ಲಡಾಖ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅದಕ್ಕೆ ಏನು ಬೇಕೋ ಜಾಕೆಟು, ಶೂಸು, ಕ್ಯಾಪು, ಗಾಗಲ್ಸು, ಸನ್ಸ್ಕ್ರೀನ್ ಲೋಷನ್ ಎಲ್ಲ ತೊಗೊತೀರ. ಅದ್ರ ಜೊತೆಯಲ್ಲಿ ಕ್ಯಾಮ್ರಾ ಏನು, ಲೈಟ್ ಏನು ಅದೆಲ್ಲ ತೊಗೊತೀರ. ಅದಲ್ಲದೆ ಲಡಾಖಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀರಾ, ಪ್ಯಾಂಗಾಂಗ್ ಹೋಗ್ತಾ ಇದ್ದೀರಾ ಇಲ್ವಾ, ಸರ್ಚಿಗೆ ಹೋಗ್ತಿದ್ದೀರಾ ಇಲ್ವಾ, ಸಮುದ್ರರಿಗೆ ಹೋಗ್ತಿದ್ದೀರಾ ಇಲ್ವಾ, ನುಬ್ರಾ ವ್ಯಾಲಿಗೆ ಹೋಗ್ತಿದ್ದೀರಾ ಇಲ್ವಾ, ಇದನ್ನು ಯೋಚನೆ ಮಾಡಿ. ಅಲ್ಲಿ ಏನೇನು ಫೋಟೋಗ್ರಫಿ ತೆಗಿಬೇಕು ಅನ್ನೋದನ್ನು ಗೂಗಲ್ ಮಾಡಿ. ನುಬ್ರಾ ವ್ಯಾಲಿಯಲ್ಲಿದ್ದರೆ ನಾ ರಾತ್ರಿ 10 ಗಂಟೆಯಲ್ಲಿ ಆಚೆ ಬಂದರೆ ಈ ಥರ ಒಂದು ಸ್ಟಾರ್ ಫೋರ್ಕಾಸ್ಟಿಂಗ್ ಸಿಗುತ್ತೆ. ನಾನು ಸ್ಟಾರ್ ಟ್ರೇಲ್ಸ್ ಅಲ್ಲಿ ಮಾಡ್ಬೋದು, ಇಲ್ಲ ಮಿಲ್ಕಿ ವೇ ಮಾಡ್ಬೋದು. ಅದೇ ಥರ ಸಮುದ್ರದಲ್ಲಿ ನಾನು ಅನಿಲಾವ್ಗೆ ಹೋಗ್ತಾ ಇದ್ದೀನಿ, ಅನಿಲಾವ್ನಲ್ಲಿ ಇಂತಿಂಥ ಡೈವ್ ಸೈಟ್ಸ್ ಇದೆ. ಆ ಡೈವ್ ಸೈಟಲ್ಲಿ ಇಂಥ ಆಕ್ಟೋಪಸ್ ಸಿಗುತ್ತೆ, ಇಂಥ ಶ್ರಿಂಪ್ ಸಿಗುತ್ತೆ, ಇಂಥ ಕ್ರ್ಯಾಬ್ ಸಿಗುತ್ತೆ, ಇಂಥ ಫಿಶ್ ಸಿಗುತ್ತೆ. ಇದನ್ನು ನೋಡ್ಕೊಂಡು ಅದಕ್ಕೆ ತಕ್ಕನಂಗೆ ರೆಡಿಯಾಗಿ ಅಲ್ಲಿ ಹೋಗಿ ಅವರು ಈ ಡೈವ್ ಸೈಟ್ಗೆ ಹೋಗ್ತೀರಾ ಅಂದ ತಕ್ಷಣ ನೀವು ಕ್ಯಾಮ್ರಾ ಏನೇನೆಲ್ಲ ರೆಡಿ ಮಾಡ್ಕೋಬೇಕು. ಆಮೇಲೆ ಗೈಡ್ ಹತ್ರ ಹೋಗಿ ನನಗೆ ಅಲ್ಲಿ ಈ ಆಕ್ಟೋಪಸ್ ತೋರಿಸು, ಈ ಶ್ರಿಂಪ್ ತೋರಿಸು. ಇದು ನಿಮ್ಮನ್ನು ಒಂದು ಇಟ್ ವಿಲ್ ಹೆಲ್ಪ್ ಯು ಟು ಎಕ್ಸ್ಪ್ಲೋರ್ ಮೋರ್, ಎಕ್ಸ್ಪ್ಲೋರ್ ಬೆಟರ್ ಆ್ಯಂಡ್ ಕಮ್ ಬ್ಯಾಕ್ ವಿತ್ ಬೆಟರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೆಟರ್ ಫೋಟೋಗ್ರಾಫ್ಸ್ ಆರ್ ಬೆಟರ್ ಮೆಮೊರೀಸ್. ಸೊ ಇಷ್ಟು ಕಲ್ತ್ಕೊಳ್ಳಿ. ಅದಲ್ಲದೆ ನಾನು ಏನು ಸನ್ಸ್ಕ್ರೀನ್ ಅಂತ ಹೇಳ್ತಿದ್ದೆ, ನೀರಿಗೆ ಹೋಗ್ಬೇಕಾದ್ರೂ ಅದೇ ಥರ ನಿಮಗೆ ಸನ್ಸ್ಕ್ರೀನ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಒಂದು ಸಲ ಡೈವ್ ಹೋಗಿ ಮೇಲೆ ಬಂದಾಗ ಆ ಸನ್ನಲ್ಲಿ ನಿಮ್ಮ ಚರ್ಮ ಈಗ ಏನು ನಿಮ್ಮ ಟೀ ಶರ್ಟ್ ಕಲರ್ ಮುಖದಲ್ಲಿರುತ್ತೆ ಅದು ನಿಮ್ಮ ಪ್ಯಾಂಟಿನ ಕಲರ್ ಆಗುತ್ತೆ. ಸೊ ಏನು ವೈಟ್ ಟೀ ಶರ್ಟಲ್ಲಿರೋ ಮುಖ ಬ್ಲ್ಯಾಕ್ ಪ್ಯಾಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಿಮ್ಗೆ ಏನೇನು ಕ್ರೀಮ್ಸ್ ಎಲ್ಲ ತೊಗೊಂಡೋಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಕ್ಯಾರಿ ಬೇಸಿಕ್ ಮೆಡಿಸನ್ಸ್ ಆ್ಯಂಡ್ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಪ್ರಕಾರ ಏನೇನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ನನ್ನ ಬೇಸಿಕ್ ನಾಲೆಡ್ಜ್ ಶೇರಿಂಗ್, ಎಕ್ಸ್ಪೀರಿಯನ್ಸ್ ಶೇರಿಂಗ್, ವಾಟ್ ಐ ವಾಂಟ್ ಟು ಸೇ. ಆ್ಯಂಡ್ ಅದಲ್ಲದೆ ನಾನು ಸ್ಕೂಬಾ ಡೈವಿಂಗ್ ಹೋದಾಗ ಬೇರೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು 25 ಡೈವ್ ಮಾಡಿದ್ರೆ ಲಾಸ್ಟ್ ಡೈವಲ್ಲಿ ಕ್ಯಾಮ್ರಾ ಕೈಯಲ್ಲಿ ಇದ್ದೇ ಇರುತ್ತೆ. ಬಟ್ ಐ ಟ್ರೈ ಟು ಮೇಕ್ ಇಟ್ ಆ್ಯಸ್ ಎ ಕ್ಲೀನಪ್ ಡೈವ್. ಇಲ್ಲಿ ಒಂದು ನನ್ನ ಸೆಲ್ಫಿಶ್ನೆಸ್ ಇದೆ, ಸಣ್ಣ ಸೆಲ್ಫಿಶ್ನೆಸ್ಸು. ನಾನು ಫೋಟೋಗ್ರಫಿ ಮಾಡ್ತಾ ಇರ್ತೀನಿ. 10 ದಿನದ ಟ್ರಿಪ್ಪಲ್ಲಿ 10ನೇ ದಿನ ನಾವು ಡೈವ್ ಮಾಡೋದಿಲ್ಲ. ಯಾಕೆಂದರೆ ಅದು ನಿಮಗೆ ಟೆಕ್ನಿಕಲಾಗಿ ಹೇಳಬೇಕು ಅಂದರೆ ಲಾಸ್ಟ್ ಡೈವ್ ಮಾಡಿದ್ಮೇಲೆ 24 hours ನೋ ಫ್ಲೈಟ್ ಟೈಮಿಂಗ್ ಅಂತ ಇರುತ್ತೆ. ಅದು ಟೆಕ್ನಿಕಲಾಗಿ ಜಾಸ್ತಿ ಟೈಮ್ ತೊಗೊಳುತ್ತೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ. ಆ ಟೈಮಲ್ಲಿ ಮಾಡೋದಿಲ್ಲ. ಸೊ 9ನೇ ದಿನ ನಾನು ಡೈವ್ ಮಾಡಬೇಕಾದ್ರೆ ಲಾಸ್ಟ್ 2-3 ಡೈವು ಎಲ್ಲರೂ ಹೇಳ್ತೀನಿ ನಾನು ಇವತ್ತು ನಿನ್ನ ಫೋಟೋ ತೆಗಿತೀನಿ, ಫಿಶ್ಗಳು ತೆಗಿಯೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಹೇಳ್ತೀನಿ ನೀವು ನೀರೊಳಗಡೆ ಹೋಗಿ ಏನೇನು ಎಕ್ವಿಪ್ಮೆಂಟ್ ಸಿಗುತ್ತೆ ಎಲ್ಲ ತೆಗಿತಾರೆ ಆ್ಯಂಡ್ ಸ್ಟಾರ್ಟ್ ಪೋಸಿಂಗ್ ಫಾರ್ ಮಿ. ಅಂದರೆ ಡಿಸ್ಟ್ರ್ಯಾಕ್ಟ್ ದೆಮ್ ಫ್ರಮ್ ದ ಫಿಶ್ ಲೈಫ್ ಆ್ಯಂಡ್ ಸರೌಂಡಿಂಗ್ ಆ್ಯಂಡ್ ಎನ್ಕರೇಜ್ ದೆಮ್ ಫಾರ್ ದ ಕ್ಲೀನಪ್. ಅಟ್ಲೀಸ್ಟ್ ಒಂದು ಡೈವು ಕ್ಲೀನಪ್ ಸೆಷನ್ ಮಾಡಿ. ಬಟ್ ನಾನು ಕ್ಲೀನ್ ಮಾಡೋದಿಲ್ಲ, ನಾನು ಕ್ಯಾಮ್ರಾ ಹಿಡ್ಕೊಂಡು ಆ ಕ್ಲೀನ್ ಮಾಡೋದೆಲ್ಲ ಫೋಟೋಗ್ರಫಿ ಮಾಡ್ತಾರೆ. ಆ್ಯಂಡ್ ಅವ್ರು ಕ್ಲೀನ್ ಮಾಡಿ ಫೋಟೋ ಬಾಟ್ಲು ತೋರಿಸ್ತಾರೆ, ಅದೆಲ್ಲ ಫೋಟೋಗ್ರಫಿ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಇವ್ರು ಯಾರಾದರೂ ಇದ್ದರೆ ಇವ್ರ ಕೈ ಕ್ಯಾಮ್ರಾ ಕೊಟ್ಟು ನಾನು ಐ ವಿಲ್ ಆಲ್ಸೋ ಡೂ ದಟ್. ಆ್ಯಂಡ್ ಎವ್ರಿ ಟೈಮ್ ಈ ಒಂದು ಫೋಟೋಗಳು ಕೂಡ ಇದೆ. ಯಾವತ್ತೇ ನಾನು ನೀರೊಳಗಡೆ ಹೋದಾಗ ಪಕ್ಕದಲ್ಲಿ ಏನೇ ಸಿಕ್ಕಿದ್ರೂ ತೊಗೊಂಡು ನೋಡಿ, ಇಲ್ಲಿ BCDಲಿ ಒಂದು ಪೌಚ್ ಇರುತ್ತೆ, ಇದರೊಳಗಡೆ ಹಾಕ್ಕೊಂಬಂದು ಶಿಪ್ಪಲ್ಲಿ ಇಡ್ತೀನಿ. ಆ್ಯಂಡ್ ಎಲ್ಲ ನಾವು ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಲಿವೋ ಬೋರ್ಡ್ ಅಂತ ಏನು ಕರಿತೀವಿ, ಅದು 7 ದಿವಸದಿಂದ 15 ದಿನದವರೆಗೂ ಶಿಪ್ಗಳಿದೆ ಬೇರೆ ಬೇರೆ ಥರದ್ದು. 6 nights 7 days, 9 nights 10 days, 14 nights 15 days ಆ ಥರ ಇರುತ್ತೆ. ಅಷ್ಟು ದಿನ ಅವರು ಶಿಪ್ಪಲ್ಲಿ ಒಂದು ಡೆಡಿಕೇಟೆಡ್ ಪ್ಲೇಸ್ ಇರುತ್ತೆ ಸ್ಕ್ರ್ಯಾಪ್ ಹಾಕೋದಕ್ಕೆ, ಫುಡ್ ವೇಸ್ಟು, ಪ್ಲಾಸ್ಟಿಕ್ ವೇಸ್ಟು, ಗ್ಲಾಸ್ ವೇಸ್ಟು, ಮೆಟಲ್ ವೇಸ್ಟು ಎಲ್ಲ ಹಾಕೋದಕ್ಕೆ. ಅದನ್ನು ಕ್ಲೀನಾಗಿ ತೊಗೊಂಬಂದು ಡಿಸ್ಪೋಸ್ ಮಾಡ್ತಾರೆ, ಪ್ರಾಪರಾಗಿ ಡಿಸ್ಪೋಸ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಪೋಸಲ್ ಆಫ್ ಹ್ಯೂಮನ್ ವೇಸ್ಟ್ ಅಂತ ಏನು ಕರಿತೀವಿ, ಇದನ್ನೆಲ್ಲ ಕ್ಲೀನಾಗಿ ಮಾಡಬೇಕು. ಸೊ ದೀಸ್ ಆರ್ ದ ಬೇಸಿಕ್. ಇಷ್ಟು ಮಾಡಿದ್ರೆ ಆ್ಯಕ್ಚುಲಿ ಆ ಪ್ರಾಣಿಗಳು ನಮ್ಮನ್ನು ತುಂಬ ದಿನ ನೆನೆಸ್ಕೊತವೆ ಅಂತ ಹೇಳ್ತೀವಿ. ಈಗ ನೀವು ರೀಸೆಂಟಾಗಿ ಒಂದು ಇದು ವೇಲ್ ಶಾರ್ಕ್ದು ಒಂದು ವಿಡಿಯೋ ಬಂತು. ಆ ವೇಲ್ ಶಾರ್ಕು ಫಿಶ್ ನೆಟ್, ಗೋಸ್ಟ್ ನೆಟ್ ಅಂದರೆ ಈ ಫಿಶ್ ನೆಟ್ ಏನಾಗುತ್ತೆ, ಅದು ದೊಡ್ಡದಿರುತ್ತೆ, ಒಂದು 20, 30, 50, 100 ಮೀಟ್ರು ಸ್ಕ್ವೇರ್ ಏರಿಯಾ ಇರೋದೂ ಇರುತ್ತೆ. ಈ ಒಂದು ಕೆಟ್ಟ ಅಭ್ಯಾಸ ನಮ್ಮ ಮೀನುಗಾರರದ್ದು ಏನಂತಂದರೆ, ಫಿಶ್ ನೆಟ್ ಕೆಟ್ಟೋದಾಗ ಅದನ್ನು ಸಮುದ್ರ ಒಳಗಡೆ ಹಾಕ್ಬಿಡೋದು. ಯಾಕೆಂದರೆ ಅದು ಸ್ಕ್ರ್ಯಾಪ್ ವ್ಯಾಲ್ಯೂ ಇರೋದಿಲ್ಲ. ಸ್ಕ್ರ್ಯಾಪ್ ವ್ಯಾಲ್ಯೂ ಇರ್ಬೋದು, ರೀಸೈಕ್ಲಿಂಗ್ ಮಾಡ್ಬೋದು ಅವನು, ಬಟ್ ಅದನ್ನು ಮಾಡೋದಿಲ್ಲ. ಅವರು ನೀರಲ್ಲಿ ಹಾಕ್ತಾರೆ. ನೀರಲ್ಲಿ ಹಾಕಿದ್ರೆ ಒಂದು ಫಿಶ್ ನೆಟ್ಟಲ್ಲಿ ಹತ್ತತ್ರ ನನ್ನ ಪ್ರಕಾರ 500ರಿಂದ ಹಿಡಿದು 5000 ಜೀವಿಗಳ
ಸಾವಿಗೆ ಅಥವಾ ತೊಂದರೆಗೆ ಅದು ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಹಂಪ್ ಬ್ಯಾಕ್ ವೇಲು ಆ ಫಿಶ್ ನೆಟ್ನ ಸುತ್ತಕೊಂಡು ಸ್ವಿಮ್ ಮಾಡಲಿಕ್ಕಾಗದೆ ಬೋಟ್ ಹತ್ರ ಬರುತ್ತೆ. ಬೋಟ್ ಹತ್ರ ಬಂದಾಗ ಇವರು ಆ ಬೋಟ್ಮೆನ್ನು ಅವರು ಒಬ್ಬ ನೀರೊಳಗಡೆ ಇಳಿತಾನೆ, ಒಬ್ಬ ಇನ್ನೊಬ್ಬ ಈ ಕಡೆ ಇಳಿತಾನೆ. ಅದನ್ನು ಸುಮಾರು 16 ನಿಮಿಷ ಅದನ್ನು ಕಟ್ ಮಾಡಿ ಒಂದೊಂದೇ ದಾರ ಎಳೆಯಾಗಿ ಬಿಡಿಸ್ತಾರೆ. ಅದು ಬಿಡಿಸಿದ ತಕ್ಷಣ ಖುಷಿಯಾಗಿ ಒಂದು 15 ಮೀಟ್ರ್ ಒಳಗಡೆ ಹೋಗ್ಬಿಟ್ಟು ತಿರುಗಿ ವಾಪಸ್ ಬಂದು ಬೋಟಲ್ಲಿ ಬಾಲ ಅಲ್ಲಾಡಿಸ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಹೋಗುತ್ತೆ. ಅಂದರೆ ಅವುಗಳಿಗೂ ಮನಸ್ಸಿರುತ್ತೆ, ಅವುಗಳಿಗೂ ನೋವಿರುತ್ತೆ. ಆ ನೋವನ್ನು ನೀವು ತೆಗೆದರೆ, ನಿವಾರಿಸೋದಕ್ಕೆ ಹೆಲ್ಪ್ ಮಾಡಿದ್ರೆ ಅವು ಗ್ರ್ಯಾಟಿಟ್ಯೂಡು ಮನುಷ್ಯರಿಗಿನ್ನ ಜಾಸ್ತಿ ಇರುತ್ತೆ. ಆ್ಯಂಡ್ ದೇರ್ ಈಸ್ ಎ ಪರ್ಟಿಕ್ಯುಲರ್ ಡೈವ್ ಸೈಟ್ ಇನ್ ಹವಾಯಿ ಆರ್ ಸಮ್ವೇರ್ ವೇರ್ ದೇರ್ ಈಸ್ ಒನ್ ಲೇಡಿ ಹೂ ಗೋಸ್ ಎವ್ರಿ ಡೇ ಫಾರ್ ದ ಶಾರ್ಕ್ ಡೈವಿಂಗ್. ಅವಳ ಕೆಲಸ ಏನು, ಯಾವುದೇ ಶಾರ್ಕ್ಗೆ ಆ ಶಾರ್ಕ್ ಇದು ಹುಕ್ ಇರುತ್ತಲ್ಲ, ಆ ಹುಕ್ಕನ್ನು ಬಿಡಿಸೋದು. ಅವಳು ಹೋದರೆ ಅದು ಎಷ್ಟು ಚೆನ್ನಾಗಿ ವಿಡಿಯೋದಲ್ಲಿ ತೆಗೆದಿದ್ದಾರೆ ಅಂದರೆ ನಿಮಗೆ ಅದು ನಿಜವಾಗ್ಲೂ ಇದು ನಿಜಾನ ಏನೋ ಅಂತ ಡೌಟ್ ಆಗ್ಬಿಡುತ್ತೆ. ಆ ಹುಕ್ಕಿರೋ ಶಾರ್ಕ್ಗಳು ಅಲ್ಲಿ ಬರ್ತವೆ. ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್, ನೆನ್ನೆ ಅವಳು ನನ್ನ ಹುಕ್ ತೆಗೆದಿಲ್ಲೋ, ನಿನಗೆ ಹುಕ್ಕಿದೆ, ನೀನು ಹೋಗಿ ಅದನ್ನು ತೆಗೆಸ್ಕೊಂಬ ಅಂತ ಇನ್ನು ಅಂದರೆ ಈ ಥರ ಇದು ಪಾಸಿಬಿಲಿಟಿ ಇದೆ. ಸೊ ಅದಾಗೋ ಥರ ಇದೆ. ಸೊ ಇದು ಹ್ಯೂಮನ್ ಇಂಟರ್ಫಿಯರೆನ್ಸ್ ಶುಡ್ ಬಿ ಲೈಕ್ ದಟ್. ಇಲ್ಲಾಂದರೆ ಒಳಗಡೆ ಹೋಗೋದು, ಸ್ಪಿಯರ್ ಫಿಶಿಂಗ್ ಮಾಡೋದು, ತಿನ್ನೋ ಒಂದು ಮೀನಿಗೆ 100 ಮೀನನ್ನು ಕೊಲ್ಲೋದು ಯಾವ ನ್ಯಾಯಸ್ವಾಮಿ? ತಪ್ಪು. ಆಯಿತು, ನೀವು ನಾನ್ ವೆಜಿಟೇರಿಯನ್ನು, ಫಿಶ್ ತಿಂತೀರಾ, ನಿಮ್ಮ ಅದು ಫುಡ್ ಕಲ್ಚರಲ್ಲಿದೆ, ಎವ್ರಿಥಿಂಗ್ ಫೈನ್. ಬಟ್ ಒಬ್ಬನ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಒಂದು ದಿನದ ಊಟಕ್ಕೆ 1 ತಿಂಗಳು ಊಟ ಸೇಫ್ ಗಾರ್ಡ್ ಮಾಡೋ ಒಂದು ಕೆಟ್ಟ ಬುದ್ಧಿ ಮನುಷ್ಯರಲ್ಲಿ ಮಾತ್ರ ಇರೋದು. ಟೈಗರ್ ಯಾವತ್ತಾದರೂ 1 ವರ್ಷಕ್ಕಾಗೋಷ್ಟು ಹಂಟ್ ಮಾಡೋದು ನೋಡಿದ್ದೀರಾ? ಚಾನ್ಸೇ ಇಲ್ಲ. ಯಾವುದೇ ನಮ್ಮ ಮನೆಯಲ್ಲಿ ನಾವು ಸಾಕಿರೋ ಪೆಟ್ ಅನಿಮಲ್ಸು ಕೂಡ ಅವ್ರಿಗೆ ನಾಳೆಗೆ ಅಂತ ಇಟ್ಟರೆ ತಿನ್ನೋದಿಲ್ಲ ಅವು. ಸೊ ಈ ಬುದ್ಧಿ, ಕೆಟ್ಟ ಬುದ್ಧಿ ಮನುಷ್ಯರಲ್ಲಿ ಮಾತ್ರ ಇರೋದು. ಸೊ ಆ ಕೆಟ್ಟ ಬುದ್ಧಿನ ನೀವು ದಯವಿಟ್ಟು ನೀರಿನಲ್ಲಿ ತೋರಿಸ್ಬೇಡಿ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟೇ ನೋಡಿ, ತೃಪ್ತಿಯಾಗಿ ನೋಡಿ, ಖುಷಿಯಾಗಿರಿ. ನೀವು ಖುಷಿಯಾಗಿರಿ, ಪ್ರಾಣಿ ಪಕ್ಷಿ ಸಂಕುಲನೂ ಖುಷಿಯಾಗಿರಲಿಕ್ಕೆ ಬಿಡಿ. ನಿಜಕ್ಕೂ ನಾವು ತಿಳ್ಕೊಳ್ಳೋ ಅಂಥದ್ದು ಎಷ್ಟೊಂದಿದೆ. ಆಕಾಶದಲ್ಲಿ ಹಾರೋದನ್ನು ಕಲ್ತಿದ್ದೀವಿ, ಬೇರೆ ಬೇರೆ ಗ್ರಹಗಳಿಗೆ ಹೋಗೋದನ್ನು ಕಲ್ತಿದ್ದೀವಿ. ಆದರೆ ನೀರಲ್ಲಿ ಹೇಗಿರಬೇಕು ಅನ್ನೋವಂಥದ್ದು ಕಲಿಬೇಕು ಅನ್ನೋದಕ್ಕೆ ತುಂಬ ವಿಷಯಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಕೇಳೋದಕ್ಕೆ ತುಂಬ ಆಸೆ ಇದೆ ಸರ್, ತುಂಬ ತಿಳ್ಕೊಳ್ಳೋದಕ್ಕೆ, ಮಾಹಿತಿಯನ್ನು ಹಂಚೋದಕ್ಕೂ ಕೂಡ ಆಸೆ ಇದೆ. ಆದರೆ ಇವೆಲ್ಲದರ ಜೊತೆಗೆ ನಿಮ್ಮ ಮುಂದಿನ ಯೋಜನೆಗಳನ್ನು ತಿಳ್ಕೊಳ್ಳುವಂತಹ ಆಸೆ ಇದೆ. ಧೀರಜ್ ಅವರೇ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೋಬಹುದಾ? ಈಗ ಮುಂದೆ ಏನು ಅನ್ನೋದು ಎಲ್ಲರಿಗೂ ಇರುತ್ತೆ. ಆ್ಯಂಡ್ ಅದು ಮೇಯ್ನ್ ಹೇಳ್ದಂಗೆ ಈಗ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವ್ರು ಯಾವುದ್ರ ಮೇಲೆ ಜಾಸ್ತಿ ಅರಿವು ಮೂಡಿಸ್ಬೇಕು ಅಂತ ಇರೋದೇ ಈ ಪೊಲ್ಯೂಷನ್. ಅವ್ರು ನಮ್ಮ ಹತ್ರ ಏನಿದೆ ಅದನ್ನು ಉಳಿಸ್ಕೊಳ್ಳೋಕ್ಕೆ. ಈಗ ಎಲ್ಲ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ, ಆ್ಯಂಡ್ ಈ ಕೆಲಸ ಇದೆ, ಆ್ಯಂಡ್ ಇಂಥವ್ರು ಈ ಥರ ಕೆಲಸ ಮಾಡ್ತಿದ್ದಾರೆ, ಅದು ಹೇಳೋದು ಸುಲಭ. ಬಟ್ ನಾವಲ್ಲಿ ನಿಜ ತೊಲಗಿ ನಮ್ಮ ಕೈ ಹಾಕಿ ಇಂಥ ಕೆಲಸ ಮಾಡಬೇಕು ಅನ್ನೋದು ತುಂಬ ಸಾವಿರಾರಿದೆ. ಆ್ಯಂಡ್ ಸಮುದ್ರ, ಈ ಓಷನ್ಸ್ ಈ ಥರ ಬಂದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಟುವರ್ಡ್ಸ್ ಫೋಟೋಗ್ರಫಿ ಸೈಡ್ ಹೇಳಬೇಕಂದ್ರೆ ವೀಡಿಯೋಸ್ ಮಾಡಿ, ಇನ್ನು ಲೈಕ್ ಫೋಟೋನಲ್ಲಿ ಎವ್ರಿಥಿಂಗ್ ಇಸ್ ಸ್ಟಿಲ್. ಈಗ ಒಂದು ಫಿಶ್ ಮೂವ್ ಆಗಿರೋದನ್ನು ನಾವು ಸ್ಟಿಲ್ಲಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ. ಬಟ್ ವೀಡಿಯೋಗ್ರಫಿಲಿ ಇನ್ನೂ ಜಾಸ್ತಿ ತೋರಿಸ್ಬೋದು ಅಂತ. ಈಗ ಸಪೋಸ್ ಹೇಳಿದ್ರು ನೆಟ್ಟಲ್ಲಿ ಸಿಕ್ಕಾಕೊಳ್ಳುತ್ತೆ, ಆ್ಯಂಡ್ ಅದನ್ನ ಬಿಡ್ಸೋದು ವೀಡಿಯೋ ಆಗಲಿ, ಅವ್ರು ಹೆಂಗೆ ಅದು ಕಷ್ಟಪಡ್ತಿದೆ, ಅವ್ರು ಚೆನ್ನಾಗಿರೋದು ಆಗಲಿ, ಹೆಂಗೆ ಫಿಶಸ್ ಮೂವ್ಮೆಂಟ್ ಮಾಡುತ್ತೆ. ಸೊ ಬೆಟರ್ ವ್ಯೂಸ್ ಅವ್ರು ತುಂಬ ಇನ್ನೂ ಚೆನ್ನಾಗಿ ತೋರಿಸೋದಕ್ಕೆ ವೀಡಿಯೋಗ್ರಫಿ ಸ್ಟಾರ್ಟ್ ಮಾಡಬೇಕಂತ. ಆ್ಯಂಡ್ ಈಗ ಕೋರಲ್ ಏನಿದೆ, ಈಗ ಕೋರಲ್ ಬ್ಲೀಚಿಂಗ್ ಅಂತ ಕೇಳಿರ್ಬೋದು. ಇದೆಲ್ಲ ಆಗ್ತಿರೋದು ಬಿಕಾಸ್ ಆಫ್ ಪೊಲ್ಯೂಷನ್ ಇನ್ ದಿ ಓಷನ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್. ಇದರಿಂದ ಸಾಕಷ್ಟು ಚೇಂಜಸ್ ಆಗ್ತಿದೆ ಓಷನಲ್ಲಿ. ಆ್ಯಂಡ್ ಕೋರಲ್ ಬ್ಲೀಚಿಂಗ್ ಆಗ್ತಿರೋದ್ರಿಂದ ಈಗ ಫಿಶಸ್ ಅವ್ರು ಅದ್ರದ್ದು ಏನು ಎನ್ವಿರಾನ್ಮೆಂಟ್ ಇತ್ತು ಅದು ಡಿಸ್ಟ್ರಾಯ್ ಆಗಿ ಆ ಮೆರಿನ್ ಲೈಫ್ ಕಡಿಮೆ ಆಗ್ತಿದೆ. ಸೊ ಇದಕ್ಕೆ ಕೋರಲ್ ರಿಸ್ಟೋರೇಷನ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಕೋರಲ್ಸ್ ಆ ಥರ ಆಗಿರ್ಬೋದು. ಸೊ ಇದಂಗಂದರೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾರೆ ಅಂಡರ್ ವಾಟರ್. ಮೇ ಬಿ ಕೋರಲ್ ಟ್ರಯಾಂಗಲ್ ಆಗಿರ್ಬೋದು, ಆರ್ ಸ್ಟ್ರಕ್ಚರ್ಸ್ ಬಿಲ್ಡ್ ಮಾಡಿ ಮೆಟಲಲ್ಲಿ ಅದನ್ನು ನೀರೊಳಗೆ ಇಟ್ಟಾಗ ಅದ್ರ ಮೇಲೆ ಕೋರಲ್ಸ್ ಬೆಳೆಯೋದಕ್ಕೆ ನಾವು ಗ್ರೋತ್ ಪ್ರಮೋಟರ್ಸ್ ಯೂಸ್ ಮಾಡ್ತೀವಿ. ಅವ್ರು ಸೈಂಟಿಫಿಕಲಿ ಏನೇನಿದೆ ಅದನ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಇಂಡಿಯಾನಲ್ಲಿ ಇದೀಗಾಗಲೇ ಒಂದು 2-3 ಪ್ಲೇಸಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಅಂಡಮಾನ್ ಐಲ್ಯಾಂಡ್ಸ್ ಆ್ಯಂಡ್ ಇದೇ ಥರ ಇನ್ನೊಂದು ಫ್ಯೂ ಪ್ಲೇಸಸಲ್ಲಿ ಸ್ಟಾರ್ಟ್ ಮಾಡಿ ಅವರು ವಾಟ್ ಎವರ್ ನಮ್ಮ ಫೋಟೋಗ್ರಫಿ ಸೈಡಿಂದ ಹೆಲ್ಪ್ ಟುವರ್ಡ್ಸ್ NGOs ಆಗಿರ್ಬೋದು, ಅವ್ರ ರಿಸರ್ಚರ್ಸ್, ಅವ್ರಿಗೆ ಫೋಟೋಗ್ರಫಿ ಕಾಂಟ್ರಿಬ್ಯೂಟ್
ಕಾಂಟ್ರಿಬ್ಯೂಷನ್ ಆ್ಯಂಡ್ ಫೋಟೋ ಲೈಬ್ರರಿಗೆ ಕಾಂಟ್ರಿಬ್ಯೂಟ್ ಮಾಡೋದಾಗಲಿ. ಆ್ಯಂಡ್ ಈ ಥರ ಆರ್ಟಿಫಿಷಿಯಲ್ ರೀಫ್ಸ್ ಬಿಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಾವಿನ್ನು ಮೆರಿನ್ ಲೈಫ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಜಾಸ್ತಿ ಕೋರಲ್ಸ್ ಬಿಲ್ಡ್ ಮಾಡಿದಾಗ ನ್ಯಾಚುರಲಿ ಫಿಶ್ ಲೈಫು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮುಂದೆ ಇನ್ನೊಂದು 100 ಆರ್ ವಾಟ್ ಎವರ್ ಮೆನಿ ಇಯರ್ಸ್ಗೆ ಇನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿದರೆ ಅಟ್ಲೀಸ್ಟ್ ಈಗ ಏನಿದೆ ಇದನ್ನು ಉಳಿಸ್ಕೊಂಡು ಹೋಗ್ಬೋದು ಅಂತ ಫ್ಯೂಚರಲ್ಲಿ ಅದು ಇಷ್ಟು ಮಾಡಬೇಕಂತ. ನೀವಿವಾಗ ಯುವಕರು, ಹಾಗಾಗಿ ಯುವಕರಿಗೆ ನೀವು ಪ್ರೇರಣೆಯಾಗಿ ನಿಲ್ತೀರಿ. ನಾನು ಕೂಡ ಮಾಡಬೇಕು ಅಂತ ಹೇಳಿ ಸ್ಕೂಬಾ ಡೈವಿಂಗ್ ಅಂತ ಹೇಳಿ ಆಸೆ ಇರುತ್ತೆ. ಸ್ಕೂಬಾ ಡೈವಿಂಗ್ ಮಾಡಬೇಕಾದ್ರೆ ವಹಿಸಬೇಕಾದಂತಹ ಎಚ್ಚರಿಕೆಗಳೇನು, ಮತ್ತು ಅಲ್ಲಿಗೆ ಹೋದಾಗ ಜಲಚರಗಳ ಜೊತೆಗೆ ಹೇಗೆ ನಾವು ವರ್ತಿಸಬೇಕು ಅನ್ನೋದ್ರ ಜೊತೆಗೆ, ಮತ್ತು ಪ್ರವಾಸಿಗರಾಗಿ ಹೋದಾಗ ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು, ಈ 3 ವಿಷಯದ ಮೇಲೆ ಒಂಚೂರು ಬೆಳಕು ಚೆಲ್ತೀರಾ? ಸೊ ಈಗಾಗಲೇ ಅಷ್ಟೇ ಸುಮಾರೆಲ್ಲ ತಂದೆ ಹೇಳಿದರು. ಇದೇ ಥರ ಈಗ ಫಸ್ಟ್ ಇರೋದೇ ಓಕೆ, ಸ್ಕ್ಯೂಬಾ ಡೈವಿಂಗ್ ಕಲಿಬೇಕಂದ್ರೆ ಏಜ್ ಲಿಮಿಟೆಲ್ಲ ಹೇಳಿದ್ರು 10 ವರ್ಷ ಆದಮೇಲೆ ಯಾವುದೇ ಏಜ್ ಇದ್ದರೂ ಕಲಿಬೋದಂತ. ಫಸ್ಟ್ ಬೇಸಿಕ್ ಪ್ರಿಕಾಷನ್ಸ್ ಇರೋದು, ನೀವು ಯಾವ ಇನ್ಸ್ಟ್ರಕ್ಟರ್ ಅವ್ರ ಡೈವ್ ಸ್ಕೂಲ್ ಏನು ಚೂಸ್ ಮಾಡ್ತೀರಾ, ಬೇಸಿಕ್ ಇರೋದೇ ಎಲ್ಲ ನಿಮ್ಮ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಹೆಂಗೆ ಕಲಿತೀರಾ, ಆಮೇಲೆ ಯಾರಿಂದ ಕಲಿತೀರಾ ಅದು ಮ್ಯಾಟರ್ ಆಗುತ್ತೆ. ಒಂದೇನು ಹೇಳೋದಂದರೆ, ನೀವು ಕಾಸ್ಟ್ ಕಡಿಮೆ ಅವ್ರು ನಿಮ್ಮ ಮನೆ ಹತ್ತಿರ ಇದೆ, ಅವ್ರು ಯಾವುದೋ ಕಾರಣಕ್ಕೆ ಈ ಮೇಯ್ನ್ ಪಾಯಿಂಟ್ನ ನೆಗ್ಲೆಕ್ಟ್ ಮಾಡಿ ಎಲ್ಲೋ ಲೈಟಾಗಿ ಅವ್ರು ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಇಂಪ್ಯಾಕ್ಟ್ ಆಗ್ಬೋದು. ಸೊ ನೀವು ಯಾವ ಡೈವ್ ಸ್ಕೂಲ್ ಅವ್ರು ಯಾವ ಇನ್ಸ್ಟ್ರಕ್ಟರ್ ಚೂಸ್ ಮಾಡ್ತೀರಾ, ಮೇಕ್ ಶ್ಯೂರ್ ಇಟ್ ಈಸ್ ವೆರಿ ಗುಡ್ ಅಂತ. ಆ್ಯಂಡ್ ಕಲಿಯೋವಾಗ ಒಂದು ಪಾಯಿಂಟ್ನು ಮಿಸ್ ಮಾಡ್ದಲೆ ಆ್ಯಂಡ್ ಶ್ರದ್ಧೆಯಿಂದ ಎಲ್ಲ ಕಲಿತು, ಆ್ಯಂಡ್ ಇದೆಲ್ಲ ಸ್ಕಿಲ್ಸ್ ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಾಟ್ ಜಸ್ಟ್ ಥಿಯರಿ ಆ್ಯಂಡ್ ಫಿಸಿಕಲ್ ಸ್ಕಿಲ್ಸ್ನ ಕರೆಕ್ಟಾಗಿ ಕಲ್ತ್ಕೊಂಡು, ಆ್ಯಂಡ್ ಈಗಾಗಲೇ ಬಾಯನ್ಸಿ ಅನ್ನೋ ಪದ ಯೂಸ್ ಮಾಡಿದ್ವಿ, ಆ್ಯಂಡ್ ನಿಮ್ಮದು ಬಾಡಿ ಬಿಹೇವಿಯರ್ ಆರ್ ಡೈವಿಂಗ್ ಪ್ಯಾಟ್ರನ್ ಅದು ವೆರಿ ಇಂಪಾರ್ಟೆಂಟ್. ಸೊ ಕಲಿಯೋವಾಗ ನೀಟಾಗಿ ಕಲಿತ್ರೆ ನೀವೊಂದು ಅದೇನು 4 ಡೈವ್ ಆಗಿರ್ಬೋದು, ಬಟ್ ಈ 4 ಡೈವ್ ಆದ ತಕ್ಷಣ ಸರ್ಟಿಫಿಕೇಟ್ ಸಿಕ್ತು ಅಂತ ಸ್ಕಿಲ್ಸ್ನ ಮರೆತು ಬೇರೆ ಬೇರೆ ಫೋಟೋಗ್ರಫಿ ಸ್ಟಾರ್ಟ್ ಮಾಡೋದಾಗಲಿ ಅದೆಲ್ಲ ಸ್ಟಾರ್ಟ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ. ಆ್ಯಂಡ್ ನನಗೆ ಪರ್ಸನಲಿ ಮನೆಯಲ್ಲಿ ಅವ್ರ ಸುತ್ತಮುತ್ತ ನಂದು 50 ಡೈವ್ಸ್ ಆದಮೇಲೆ ಕ್ಯಾಮ್ರಾ ಕೊಟ್ಟಿದ್ದು ಕೈಗೆ. ಸೊ ಕರೆಕ್ಟಾಗಿ ಡೈವಿಂಗ್ ಕಲ್ತಾದ್ಮೇಲೆ ಅದೊಂದು ಮೇಯ್ನ್ ಪಾಯಿಂಟ್. ಆ್ಯಂಡ್ ಲೊಕೇಶನ್ ಏನು ಹೋಗ್ತೀರಾ, ನಾವು ಮುಂಚೆ ಹೇಳ್ದಂಗೆ ಅದರ ಲೊಕೇಶನ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ಅಲ್ಲಿ ಲೋಕಲ್ ಗೈಡ್ಸ್ನ ರೆಸ್ಪೆಕ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆ್ಯಂಡ್ ಅಲ್ಲಿ ಫಿಶ್ ಲೈಫ್ ಸಪೋಸ್ ಈ ಥರ ಡೇಂಜರಸ್ ಇದೆ, ಇಂಥ ಜಾಗಕ್ಕೆ ಹೋಗಬಾರ್ದು, ಅವ್ರು ಈ ಸ್ಪಾಟಿಗೆ ಹೋದಾಗ ಇಂಥ ರೂಲ್ಸ್ ಫಾಲೋ ಮಾಡಬೇಕಂದ್ರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆ್ಯಂಡ್ ನಮ್ಮ ಕೈಯಿಂದ ಏನಾಗುತ್ತೆ, ಸಪೋಸ್ ನಾವು ಹೇಳಿದ್ವಿ ಈ ಥರ ನಮ್ಮ ಫಿನ್ಸ್ ಕಿಕ್ ಮಾಡೋದ್ರಿಂದ ಕೋರಲ್ ಡ್ಯಾಮೇಜ್ ಆಗುತ್ತಂತ. ಸೊ ಅಂಥ ಟೈಮಲ್ಲಿ ಒಂದು ಫೋಟೋ ಆಗಲಿ ಆರ್ ಒಂದು ವೀಡಿಯೋ ಅದನ್ನು ಸ್ಯಾಕ್ರಿಫೈಸ್ ಮಾಡ್ಬೋದು. ಜಸ್ಟ್ ಬಿಕಾಸ್ ಆಫ್ ಒಂದು ಫೋಟೋ ಆರ್ ವೀಡಿಯೋ ಅಲ್ಲಿ ಪ್ಲೇಸ್ನ ಹಾಳು ಮಾಡೋದು, ಆರ್ ಅಲ್ಲಿ ಲೋಕಲ್ ಕಲ್ಚರ್ ಏನಿದೆ ಅದು ಒಂದೊಂದ್ಸಲಿ ಅದನ್ನು ಡಿಸ್ಟರ್ಬ್ ಮಾಡೋದು, ಅದನ್ನು ಮಾಡ್ದಲ್ಲೇ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಈ ಥರ ಯು ಕ್ಯಾನ್ ಡೂ ಸಸ್ಟೈನಬಲ್ ಟ್ರಾವೆಲ್ ಅನ್ಸುತ್ತೆ. ನಿಜಕ್ಕೂ ಆ ಥರದೊಂದು ಎಲ್ಲದರಲ್ಲೂ ಸಮತೋಲನವನ್ನು ಪ್ರಕೃತಿ ಕಾಪಾಡ್ಕೊಳ್ಳುತ್ತೆ, ಆದರೆ ಮನುಷ್ಯ ಅದನ್ನು ಕಾಪಾಡ್ಕೊಳ್ಳೋಕೆ ಬಿಡಬೇಕು ಅಂತ ಹೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಟ್ರೈನಿಂಗ್ ಅಂತ ಹೇಳಿ ಏನಾದರೂ ಕೊಡ್ತೀರಾ, ತರಬೇತಿ, ಅಥವಾ ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳಿ. ಸ್ಕೂಬಾ ಡೈವಿಂಗ್ ಬಗ್ಗೆ ಆಸಕ್ತಿ ಇರೋ ಯಾರಿಗೇ ಆಗಲಿ, ನ್ಯಾಟೆಕ್ಸ್ ಡೈವರ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕೂಬಾ ಡೈವಿಂಗ್ ಕೋರ್ಸ್ ಬಗ್ಗೆ ಏನೇ ಮಾಹಿತಿ ಫುಲ್ ಕೊಡ್ತೀವಿ. ಅದರ ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ಡ್ ಟ್ರೈನರ್ಸ್ ಇದ್ದಾರೆ, ಟೂರ್ ಲೀಡರ್ಸ್ ಇದ್ದಾರೆ, ಜೊತೆಗೆ ನಾನು ಪರ್ಸನಲ್ಲಾಗಿ ಲೀಡ್ ಮಾಡ್ತೀನಿ ಟೂರ್ಗಳನ್ನ. ಸೊ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ. ಸೊ ನೀವು ಸ್ಕೂಬಾ ಡೈವಿಂಗ್ನ ಇಲ್ಲಿ ಕಲೀಲಿಕ್ಕೆ ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ. ನನ್ನ ಬೇಸಿಕಲಿ ನಾನು ಬೆಂಗಳೂರಲ್ಲಿ ಸ್ಕೂಬಾ ಡೈವಿಂಗ್ ಇನ್ಸ್ಟಿಟ್ಯೂಟ್ ನಡೆಸೋದು ತುಂಬ ಕಷ್ಟ. ಯಾಕೆಂದರೆ ಸ್ಕೂಬಾ ಡೈವಿಂಗ್ ಡೈವ್ ಸೆಂಟರ್ ಮಾಡಬೇಕು ಅಂದರೆ ಸಮುದ್ರ ನೀರಿನ ಪಕ್ಕದಲ್ಲಿರಬೇಕು ಅಂತ ಅಂದ್ಬಿಟ್ಟು. ಸೊ ನಮಗೆ ನೀರಂದರೆ ಇದೆ ಸ್ವಿಮ್ಮಿಂಗ್ ಪೂಲ್. ಬಟ್ ನನ್ನ ಬೇಸಿಕ್ ನಾಲೆಡ್ಜ್ ಏನಿತ್ತು ಅಂದರೆ ನನ್ನ ಒಂದು ಆ್ಯಂಬಿಷನ್ ಏನಂದರೆ, ಈಗ ಮೇಡಮ್ ನೀವಿದ್ದೀರಾ ಸುರಾನ ಕಾಲೇಜಲ್ಲಿ, ಇಲ್ಲ ಸರ್ ಇದ್ದಾರೆ ಸಾಫ್ಟ್ವೇರ್ ಕಂಪ್ನಿನಲ್ಲಿರ್ಬೋದು, ಇಲ್ಲ ಇನ್ನೆಲ್ಲೋ ಇರ್ಬೋದು. ನನ್ನ ಐಡಿಯಾ ಏನಂದರೆ ಆದಷ್ಟು ಸ್ಕೂಬಾ ಡೈವಿಂಗ್ನ ಸಾಮಾನ್ಯ ಜನರ ಹತ್ರಕ್ಕೆ ತೊಗೊಂಡೋಗಬೇಕು. ಈಗ ನಾನು ಪ್ರತಿ ಶನಿವಾರ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಯಾವುದೋ ಒಂದು ಸ್ಕೂಲ್ ಇರ್ಬೋದು, ಇಲ್ಲ ಕಾಲೇಜ್ ಇರ್ಬೋದು, ಇಲ್ಲ ಇನ್ಸ್ಟಿಟ್ಯೂಟ್ ಇರ್ಬೋದು, ಇಲ್ಲ ಅಸೋಸಿಯೇಷನ್ ಇರ್ಬೋದು, ಇಲ್ಲ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಕಾರ್ಪೊರೇಟ್ಸ್ ಇರ್ಬೋದು. ಕಾರ್ಪೊರೇಟ್ಸಲ್ಲಂತೂ ಎಷ್ಟೋ ಕಾರ್ಪೊರೇಟ್ಸ್ಗಳಿಗೆ ಸಾಯಂಕಾಲ 4-4:15 ಕರೀತಾರೆ ವೀಕ್ ಡೇಸಲ್ಲಿ, ಯಾಕೆಂದರೆ ವೀಕೆಂಡ್ಸಲ್ಲಿ ಕರೆದ್ರೆ ಬರೋದಿಲ್ಲ ಅಂತಂದ್ಬಿಟ್ಟು. ಸೊ ಹೋಗಿ ಪ್ರೆಸೆಂಟೇಷನ್ ಕೊಡ್ತೀವಿ. ಸ್ಕೂಬಾ ಡೈವಿಂಗ್ ಅಂದರೆ ಏನು,
ವಾಟ್ ಈಸ್ ಫಿಶ್ ಲೈಫ್, ವಾಟ್ ಈಸ್ ಮೆರೈನ್ ಲೈಫ್, ವಾಟ್ ಈಸ್ ಮೆರೈನ್ ದಿಸ್ ಥಿಂಗ್, ಆ್ಯಂಡ್ ಸಮುದ್ರ ಅಂದರೆ ಏನು, ಸಮುದ್ರದಲ್ಲಿ ಹೇಗೆ ಮಾಡ್ಬೋದು, ಅದ್ರ ಬಗ್ಗೆ ಇರೋ ಭಯ, ಉತ್ಸುಕತೆನ ಜಾಸ್ತಿ ಮಾಡೋದು, ಭಯನ ಕಮ್ಮಿ ಮಾಡೋದು. ದಿಸ್ ಈಸ್ ಮೈ ಮೇಯ್ನ್ ಆ್ಯಂಬಿಷನ್. ಸೊ ಸ್ಕೂಬಾ ಡೈವಿಂಗ್ನ ಮೇಯ್ನ್ ಲ್ಯಾಂಡಲ್ಲಿ ಪ್ರಮೋಟ್ ಮಾಡಿದ್ರೆ ಜನ ಆದಷ್ಟು ಸ್ಕೂಬಾ ಡೈವಿಂಗ್ ಕಡೆ ಬಂದರೆ ಸೊ ಅಲ್ಲಿ ಹೋಗ್ತಾರೆ, ಸ್ಕೂಬಾ ಡೈವಿಂಗ್ ಮಾಡ್ತಾರೆ, ಆ ಫಿಶ್ ಲೈಫ್ನ ನೋಡ್ತಾರೆ, ಆ ಫಿಶ್ಗಳದ್ದು ಸ್ಟಡಿ ಮಾಡ್ತಾರೆ. ಸೊ ಅದರಿಂದ ಸಮುದ್ರಕ್ಕೆ ನಮ್ಮಿಂದ ಹೆಚ್ಚು ಅನುಕೂಲ ಆಗ್ಬೋದು ಅನ್ನೋದೊಂದು ನನ್ನ ಅನಿಸಿಕೆ ಅಷ್ಟೆ. ಸೊ ದಿಸ್ ನ್ಯಾಟೆಕ್ಸ್ ಡೈವರ್ಸ್ ಆರ್ ನೇಚರ್ ಎಕ್ಸ್ಟ್ರೀಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಕ್ಸ್ ಟುವರ್ಡ್ಸ್ ದಿಸ್. ಆದಷ್ಟು ಜನನ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಮಕ್ಕಳಿಗೆ ನಾವು ಇದು ಮಾಡ್ತೇವೆ, ಏನು ಕ್ಯಾಂಪ್ಸ್, ಔಟ್ಸೈಡ್ ಕ್ಯಾಂಪ್, ಈಗ ದಾಂಡೇಲಿ ಕರ್ಕೊಂಡು ಹೋಗ್ತೀವಿ ವೆಸ್ಟರ್ನ್ ಘಾಟ್ಸಲ್ಲಿ. ಅಲ್ಲಿ ಎಕ್ಸ್ಪರ್ಟ್ಸ್ ಹತ್ರ ಅವ್ರಿಗೆ ವೆಸ್ಟರ್ನ್ ಘಾಟ್ಸ್ ಅಂದರೆ ಏನು, ಏನಕ್ಕೆ ಇದು ವೆಸ್ಟರ್ನ್ ಘಾಟ್ಸ್ನ ಸೇಫ್ ಗಾರ್ಡ್ ಮಾಡಬೇಕು, ಅಲ್ಲಿ ಹೇಗಿರ್ತಾರೆ ಅಂದ್ಬಿಟ್ಟು 2 ನೈಟ್ 3 ಡೇ 3 ನೈಟ್ 4 ಡೇಸ್ ಇದನ್ನು ಮಾಡಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ಗೋವಾ ಕರ್ಕೊಂಡು ಹೋಗ್ತೀವಿ. ಗೋವಾದಲ್ಲಿ ಅವ್ರಿಗೆ ಆದಷ್ಟು 1 ಅವರ್ಗಾದ್ರೂ ನೀರೊಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಎಲ್ಲದಕ್ಕೂ ಒಂದು ಬೇಸಿಕ್ ಲಿಮಿಟೇಷನ್ ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ, ದುಡ್ಡು. ಬಟ್ ಆ ಅವೈಲೇಬಲ್ ರಿಸೋರ್ಸಸ್ ಆ್ಯಂಡ್ ಅವೈಲೇಬಲ್ ಆಪರ್ಚುನಿಟೀಸ್ನಲ್ಲಿ ಆದಷ್ಟು ಜನಕ್ಕೆ ಬೆಂಗಳೂರಿನಲ್ಲಿ ಸ್ಕೂಬಾ ಡೈವಿಂಗ್ನ ನಾನು ಇನ್ನೂ ಹೆಚ್ಚು ಪ್ರಸಿದ್ಧಿ ಮಾಡಬೇಕು ಅನ್ನೋದಷ್ಟೇ ನನ್ನ ಭಾವನೆ. ಸೊ ಅದಕ್ಕೆ ನೀವು ನೇಚರ್ ಎಕ್ಸ್ಟ್ರೀಮ್ದು ಪೇಜ್ ಇದೆ, ನೇಚರ್ ಎಕ್ಸ್ಟ್ರೀಮ್ ಅಂದ್ಬಿಟ್ಟು ಪೇಜ್ ಇದೆ, ಇದರ ಫೇಸ್ಬುಕ್ಕಲ್ಲಿದೆ, ಇಲ್ಲ ನಮ್ಮ ವೆಬ್ಸೈಟ್ ಇದೆ nature-extreme.com ಇದೆ, ಇಲ್ಲ natexdivers.in ಇದೆ. ಸೊ ಅದರಲ್ಲಿ ಹೋದರೆ ನಿಮಗೆ ನಮ್ಮ ಫೋನ್ ನಂಬರ್ ಸಿಗುತ್ತೆ. ಸೊ ಯಾವಾಗಲೂ ಆದರೂ ಕಾಂಟ್ಯಾಕ್ಟ್ ಮಾಡಿ. So we are always there to help people to get into this passion and indirectly help towards the conservation of the oceans. ಧನ್ಯವಾದಗಳು ಸರ್. ನಿಜಕ್ಕೂ ತುಂಬ ವಿಷಯಗಳನ್ನು ನೀವು ನಮ್ಮ ಅಯನ ಮೂಲಕ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದೀರಾ. ಅದರಲ್ಲೂ ಇದು ಅಯನಾಳ 75ನೇ ವಿಡಿಯೋ, ವಿಶೇಷವಾದಂತಹ ವಿಡಿಯೋ. ಇಬ್ಬರು ಭಾಗವಹಿಸಿದ್ದೀರಾ, ನಂಗೆ ಅದಂತೂ ತುಂಬ ಸಂತೋಷ ಆಗ್ತಾಯಿದೆ. ಅಯನ ನಿಮ್ಮ ಮುಂದೆ ಅಂದರೆ ಇನ್ನು ಮುಂದೆ ನಿಮ್ಮ ಜೊತೆಗೆ ಜೋಡಿಸ್ಕೊಂಡು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಲೈವ್ ಆಗಿ ಆ ಥರದ್ದು ಕಾರ್ಯಕ್ರಮವನ್ನು ಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತೇಳಿ ಭಾವಿಸ್ತೀನಿ. ಅಯನ ಸ್ಥಾಪಕರಾಗಿ ನೀವೇ ಒಂದ್ಸಲಿ ನೀರೊಳಗಡೆ ಬಂದು ನಿಮ್ಮ ವಿಡಿಯೋನ ಮಾಡಿ ಅಯನದಲ್ಲಿ ಪ್ರೆಸೆಂಟ್ ಮಾಡೋದು ಚೆನ್ನಾಗಿರುತ್ತೆ ಅನಿಸುತ್ತೆ. ಖಂಡಿತ ಸರ್, ಖಂಡಿತ. ಆ ಸಮಯ ಆದಷ್ಟು ಬೇಗ ಬರಲಿ ಅಂತ ಹೇಳಿ ಹಾರೈಸ್ತೀನಿ. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಧನ್ಯವಾದಗಳು ಧೀರಜ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಸ್ಕೂಬಾ ಡೈವಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ರು ಧೀರಜ್ ಅವರು. ಸ್ಕೂಬಾ ಡೈವಿಂಗ್ ಅಂದ ಕೂಡಲೇ ಒಂದಷ್ಟು ಸಾಮಗ್ರಿಗಳನ್ನು ನಾವು ಇಟ್ಕೋಬೇಕಾಗತ್ತೆ. ಯಾವ್ದ್ಯಾವ್ದು ಸಾಮಗ್ರಿಗಳನ್ನು ಇಟ್ಕೋಬೇಕು ಅನ್ನೋಂಥದ್ದನ್ನು ವಿವರಿಸ್ತೀರಾ ಧೀರಜ್? ಖಂಡಿತ. ಸೊ ಅಂಡರ್ ವಾಟರ್ ಫೋಟೋಗ್ರಫಿ ಅಂತ ಬಂದಾಗ ಮೇಯ್ನ್ ಬೇಕಾಗೋದು ಅಂಡರ್ ವಾಟರ್ ಕ್ಯಾಮ್ರಾ. ಸೊ ಇದು ನಾವು ಸೇಮ್ ಲ್ಯಾಂಡ್ ಮೇಲೆ ಯೂಸ್ ಮಾಡೋ 5D SR ಮತ್ತು 815mm ಲೆನ್ಸ್. ಅದಕ್ಕೆ ನಾಟಿಕ್ಯಾಮ್ ಬ್ರ್ಯಾಂಡನ್ನು ಹೌಸಿಂಗ್ ಯೂಸ್ ಮಾಡಿದ್ದೀವಿ. ನೀವಿಲ್ಲಿ ನೋಡ್ಬೋದು, ಸೇಮ್ ಏನು ಕಂಟ್ರೋಲ್ ಯೂಸ್ ಮಾಡ್ತೀವಿ ನಾವು ಲ್ಯಾಂಡ್ ಮೇಲೆ ಕಂಟ್ರೋಲ್ಸ್, ಅದಕ್ಕೆ ಸೇಮ್ ಎಲ್ಲ ಬಟನ್ಗೂ ಆ್ಯಕ್ಸಸ್ ಇರುತ್ತೆ. ಇದು ಶಟರ್ ಬಟನ್ ಆಗಲಿ, ಅವ್ರು ನೀವು ಸೆಟ್ಟಿಂಗ್ಸ್ ಏನಾರು ಅಡ್ಜಸ್ಟ್ ಮಾಡಬೇಕು, ಅವ್ರು ನಿಮ್ಮ ಮೆನು ಇನ್ಫೋ ಬಟನ್ ಅದೆಲ್ಲ ಸೇಮ್ ಇರುತ್ತೆ. ಆ್ಯಂಡ್ ಇದು ಆನ್ ಆಫ್ ಬಟನ್. ನಾನು ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ನಮ್ಗೆ ಅಡಿಷ್ನಲ್ ಲೈಟಿಂಗ್ಗೆ ನಾವು ಸ್ಟ್ರೋಬ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ನಾನೇನು ಸ್ಟ್ರೋಬ್ಸ್ ಹೇಳಿದೆ, ಇದು 1 ಪೇರ್ ಲೆಫ್ಟ್ ಆ್ಯಂಡ್ ರೈಟ್. ಆ್ಯಂಡ್ ಅದನ್ನ ಕನೆಕ್ಟ್ ಮಾಡೋಕ್ಕೆ ಇದು ಕನೆಕ್ಟಿಂಗ್ ರಾಡ್ಸ್. ಆ್ಯಂಡ್ ಇದು ಫ್ಲೋಟಿಂಗ್ ಪರ್ಪಸ್ ಅವ್ರು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಬಾಯ್ ಯೂಸ್ ಮಾಡ್ತೀವಿ. ಆ್ಯಂಡ್ ನಮ್ಮ ಫ್ಲ್ಯಾಶ್ ಟ್ರಿಗ್ಗರ್ ಇಲ್ಲಿಂದ ಇದು ಕನೆಕ್ಟ್ ಆಗೋಕ್ಕೆ ಇದು ಆಪ್ಟಿಕ್ ಕೇಬಲ್ಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ನಾನು ಡೂಮ್ ಪೋರ್ಟ್ಸ್ ಅಂತ ಏನು ಹೇಳಿದೆ, ಇದು ವೈಡ್ ಆ್ಯಂಗಲ್ಗೆ ಇದು ಯೂಸ್ ಮಾಡ್ತೀವಿ. ಆ್ಯಂಡ್ ಮ್ಯಾಕ್ರೋ ಲೆನ್ಸ್ ಯೂಸ್ ಮಾಡೋವಾಗ ಇದು 100mm ಮ್ಯಾಕ್ರೋ ಲೆನ್ಸಿಗೆ ಡೂಮ್ ಪೋರ್ಟ್. ಆ್ಯಂಡ್ ನಾನು ಹೇಳ್ದಂಗೆ ವೀಡಿಯೋಗ್ರಾಫಿಗೆ ಇದೊಂದು ಕಾಂಪ್ಯಾಕ್ಟ್ ಸೋನಿ ವೀಡಿಯೋಗ್ರಾಫಿಕ್ ಕ್ಯಾಮ್ರಾ. ಆ್ಯಂಡ್ ನಮ್ಮ ವೀಡಿಯೋಗ್ರಾಫಿಕ್ ಕಂಟಿನ್ಯೂಸ್ ಲೈಟಿಂಗ್ ಬೇಕು. ಸೊ ನಾವು ವೀಡಿಯೋ ಲೈಟ್ ಯೂಸ್ ಮಾಡ್ತೀವಿ, ಇದು ಕೆಲ್ಡಾನ್ ಲೈಟ್ ಅಂತ. ಆ್ಯಂಡ್ ಇದು ಅಂಡರ್ ವಾಟರ್ ಫೋಟೋಗ್ರಫಿ ಬಗ್ಗೆ ಬ್ರೀಫ್ ಇನ್ಫೋ. ಆ್ಯಂಡ್ ಇನ್ನು ಮಿಕ್ಕಿದೇನಿಲ್ಲ, ಸೆಟ್ಟಿಂಗ್ಸ್ ಅದೆಲ್ಲ ಕಂಪ್ಲೀಟಾಗಿ ಬೇರೆ ವೀಡಿಯೋಸ್ ಆರ್ ಅಂಡರ್ ವಾಟರ್ ಫೋಟೋಗ್ರಾಫರ್ಸ್ನ ಕೇಳಿದ್ರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ.
ಆ್ಯಂಡ್ ಡೈವಿಂಗ್ ಪಾರ್ಟ್ ಬಂದಾಗ ಇದು ನಾವು ಯೂಸ್ ಮಾಡೋ ಟ್ಯಾಂಕ್, ಇದು ಯೂಶಲಿ 12 ಲೀಟರ್ಸ್ ಟ್ಯಾಂಕ್ ಇರುತ್ತೆ, ಅವ್ರ ಬೇಬಿ ಟ್ಯಾಂಕ್ ಅಂತಲೂ ಒಂದು ಬರುತ್ತೆ ಚಿಕ್ಕ ಮಕ್ಳಿಗೆ. ಆ್ಯಂಡ್ ಇದು ಅಲ್ಯೂಮಿನಿಯಂ ಟ್ಯಾಂಕ್. ಆ್ಯಂಡ್ ಈ ಟ್ಯಾಂಕಲ್ಲಿ ಏರ್ ಮಿಕ್ಸ್ಚರ್ ನಾವೇನು ಬ್ರೀತ್ ಮಾಡ್ತೀವಿ ಅದಿರುತ್ತೆ. ಆ್ಯಂಡ್ ಇದಕ್ಕೆ ಕನೆಕ್ಟ್ ಮಾಡುವಂಥ ರೆಗ್ಯುಲೇಟರ್, ಇದರಲ್ಲಿ ರೆಗ್ಯುಲೇಟರ್ ಮೌತ್ ಪೀಸ್ ಎರಡಿರುತ್ತೆ, ಒಂದು ಆಕ್ಟೋಪಸ್, ಇದು ಸೆಕೆಂಡರಿ ಸ್ಪೇರ್ ಇದ್ದಂಗೆ. ಇದು ಆಕ್ಟೋಪಸ್ ಅಂತ. ಆ್ಯಂಡ್ ಮೇನ್ ಮೌತ್ ಪೀಸ್ ರೆಗ್ಯುಲೇಟರ್ ಬಂದು ಇದು. ಆ್ಯಂಡ್ ನಮಗೆ ಅಂಡರ್ ವಾಟರ್ ಎಷ್ಟು ಡೆಪ್ತ್ ಹೋಗಿದ್ದೀವಿ ಆ್ಯಂಡ್ ನಮ್ಮದು ಏರ್ ಇನ್ನೂ ಎಷ್ಟು ರಿಮೈನಿಂಗ್ ಇದೆ ಅನ್ನೋಕ್ಕೆ ಇದು SPG ಅಂತ, ಇದೊಂದು ಗಾಜಲ್ಲೆಲ್ಲ ಡೆಪ್ತ್ ಮತ್ತು ನಮ್ಮದು ಏರ್ ಎಷ್ಟು ಉಳಿದಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಇದು ಬಂದು ಮೇಯ್ನ್ BCD ಬಾಯ್ನ್ಸಿ ಕಂಟ್ರೋಲ್ ಡಿವೈಸ್ ಅಂತ. ಇದು ನಮ್ಗೆ ಇನ್ಫ್ಲೇಟ್ ಡಿಫ್ಲೇಟ್ ಆರ್ ಕಂಟ್ರೋಲ್ಸಿಗೆ ಯೂಸ್ ಮಾಡೋದು. ಆ್ಯಂಡ್ ಇದಕ್ಕೆ ಇಂಟಿಗ್ರೇಟೆಡ್ ಇನ್ಫ್ಲೇಟ್ ಆ್ಯಂಡ್ ಡಿಫ್ಲೇಟ್ ಬಟನ್ ಇರುತ್ತೆ. ಇದು ಇನ್ಫ್ಲೇಟ್ ಆಮೇಲೆ ಡಿಫ್ಲೇಟ್. ಆ್ಯಂಡ್ ನಮ್ಮ ಮಕ್ಕಕ್ಕೆ ಮಾಸ್ಕ್ ಯೂಸ್ ಮಾಡ್ತೀವಿ. ಆ್ಯಂಡ್ ಮೇಲ್ ಸರ್ಫೇಸಲ್ಲಿ ಸ್ವಿಮ್ಮಿಂಗ್ ಆರ್ ಸರ್ಫೇಸ್ ಮೂಮೆಂಟಿಗೆ ಹೆಲ್ಪ್ ಆಗಲಿ ಅಂತ ಸ್ನಾರ್ಕಲ್ ಯೂಸ್ ಮಾಡ್ತೀವಿ. ಆ್ಯಂಡ್ ಅಡಿಷ್ನಲ್ ಎಕ್ವಿಪ್ಮೆಂಟ್ಸ್ ಏನಿದೆ, ನಮ್ಮ ಡೈವ್ ಕಂಪ್ಯೂಟರ್ ಅಂತಂದು ಹಾಕ್ಕೊತೀವಿ ಡೈವ್ ಯೂಸ್ ಮಾಡುವಾಗ. ಸೊ ಇದು ಬ್ರೀಫ್ ಡೈವಿಂಗ್ ಎಕ್ವಿಪ್ಮೆಂಟ್ಸ್ ಬಗ್ಗೆ. ಆ್ಯಂಡ್ ನಮ್ಮ ಬಾಡಿ ಮೇಲೆ ಇದು ವೆಟ್ ಸೂಟ್ ಅಂತ ಹಾಕ್ಕೊತೀವಿ. ಆ್ಯಂಡ್ ಇದು ಯೂಶಲಿ ಡಿಪೆಂಡಿಂಗ್ ಆನ್ ವೆದರ್ ಕಂಡೀಷನ್ಸ್ ಆರ್ ಪ್ಲೇಸ್ ಆಫ್ ಡೈವಿಂಗ್ 3 mm 5 mm ಆ ಥರ ಯೂಸ್ ಮಾಡ್ತೀವಿ. ಆರ್ ಸ್ವಲ್ಪ ಜನ ರ್ಯಾಶ್ ಗಾರ್ಡ್ಸ್ ಹಾಕ್ಕೊತಾರೆ. ಆ್ಯಂಡ್ ನಮ್ಮ ಮೂವ್ಮೆಂಟ್ ಹೆಲ್ಪ್ ಆಗೋಕ್ಕೆ ಇದು ಫಿನ್ಸ್. ಸೊ ಇದು ಬ್ರೀಫ್ ಆನ್ ಸ್ಕ್ಯೂಬಾ ಡೈವಿಂಗ್ ಎಕ್ವಿಪ್ಮೆಂಟ್ಸ್.